ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತು ನಮ್ಮ ಡೇ 5 ಲೇ ಸಿಟಿ ರೀಚ್ ಆಗಿದ್ದೀವಿ. ಈಗ ಸ್ವಲ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹಾಗೆ ಲೇ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೊರಟಿದ್ದೀವಿ. ಇವತ್ತು ಬಂದುಬಿಟ್ಟು ಅದೇ ರೆಸ್ಟ್ ಕಂಪ್ಲೀಟಾಗಿ, ಮೊನ್ನೆ ಎಲ್ಲ ಫುಲ್ಲು ರೈಡ್ ಮಾಡಿದ್ವಲ್ಲ, ಹಾಗಾಗಿ ಇವಾಗ ಫುಲ್ ರೆಸ್ಟ್ ಮಾಡಿಬಿಟ್ಟು ಹೊರಡೋಣ ಅಂತ. ನೋಡಿ ನನ್ನ ಮಗಳು ಯಾಕೆ ಬಿಟ್ಟೋಗಿದ್ಯಾ ಆರು ಮಮ್ಮ ಪಪ್ಪ ನೋಡಿಲಿ ಯಾಕೆ ಬಿಟ್ಟೋಗ್ಬಿಟ್ಟಿದ್ಯಾ ನನ್ನ ಅಂತ ಫುಲ್ಲು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಈ ನಾಯಿ ತೋರಿಸ್ತಾ ಇದ್ವಿ, ಇಲ್ಲಿ ಒಂದು ಪೊಮರೇನ್ ಇದೆ, ಅವ್ರಿಗೆ ನನಗೂ ನಾಯಿ ಬೇಕು ಅಂತ. ಸೊ ಇದು ಹೋಟೆಲ್ ಹೆಸರು ಬಂದುಬಿಟ್ಟು ಸ್ಕೈಲ್ಯಾಂಡ್ ಗೆಸ್ಟ್ ಹೌಸ್ ಅಂತ. ನೋಡ್ಬೋದು ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಲೇ ಸ್ಟೈಲ್. ನೈಟ್ ತೋರಿಸಿದ್ದೆ, ನಿಮ್ಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಇಲ್ಲಿ ಎಲ್ಲ ಕಿಟಕಿ ಮತ್ತು ಏನು ಬಾಗಿಲಿರುತ್ತಲ್ಲ, ಅದೆಲ್ಲ ಕಡೆಗೆ ಈ ಡಿಸೈನ್ ಇರುತ್ತೆ. ಪ್ರತಿಯೊಂದನ್ನು ಮೇಲೂ ನೋಡ್ಬೋದು, ಎಲ್ಲ ಈ ರೀತಿ ಇರುತ್ತೆ ಡಿಸೈನ್. ಹಿಂಗೆ ನಾಯಿಗಳಿಗೆ ಸಪ್ರೇಟಾಗಿ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ನಾಯಿ ಇದೆ, 2 ನಾಯಿಗಳಿದೆ ಇಲ್ಲಿ. ಇಲ್ಲೇ ನಾರ್ಮಲಾಗಿ ಏನೇನು ಪಲ್ಯ ಮಾಡ್ಕೊಳ್ಳೋಕ್ಕೆ ಸೊಪ್ಪು ಗಿಪ್ಪೆಲ್ಲ ಇಲ್ಲೇ ಬೆಳ್ಕೊಂಡಿದ್ದಾರೆ. ಚೆನ್ನಾಗಿದೆ ಇದು ಸ್ಟೇ ತುಂಬ. ಅಂದರೆ ಇದರಲ್ಲಿ ನಿಮಗೆ ಬಜೆಟ್ದು ಇದೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು 550 ರೂಪಾಯಿನ. ಅದು ವಿತ್ ಫುಡ್ಡು ಏನಾದ್ರು ಬೇಕಂದರೆ ಅದೆಲ್ಲ ಅಡಿಷ್ನಲ್ ಇರುತ್ತೆ. ಸೊ ಆ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ನಿಮ್ಗೆ ಏನಾದ್ರು ಫುಡ್ ಬೇಕು ಅಂತ ಹೇಳಿದ್ರೆ ಫುಡ್ಡು ಪ್ರಿಪೇರ್ ಸಿಗುತ್ತೆ. ಏನು ಅವೈಲೇಬಿಲಿಟಿ ಇದೆ ಅದನ್ನು ತಿನ್ಕೋಬೋದು. ಇಲ್ಲ ನಿಮ್ಗೆ ಏನಾದರೂ ಮೇಲ್ಗಡೆ ಅದು ಹಿಲ್ ಕಾಣಿಸುತ್ತೆ ನೋಡಿ, ಒಂದು ಈ ಥರ ಏನಾದರೂ ಹಿಲ್ ವ್ಯೂ ಬೇಕು ಅಂದರೆ ಅಲ್ಲಿ ಕಾಣ್ತಿದ್ಯಾ, ಅಲ್ಲಿ ಮಂಜು ಎಲ್ಲ ಕಾಣ್ತಿದೆ, ಹಿಮ ಎಲ್ಲ ಕಾಣ್ತಿದೆ ಆ ಕಡೆ. ಈ ಥರ ಬೇಕು ಅಂದರೆ ನಿಮಗೆ ಮೇಲ್ಗಡೆ ರೂಮ್ ಕೊಡ್ತಾರೆ, ಅದಕ್ಕೂ ಅಡಿಷ್ನಲ್ ಬೇರೆ ಕಾಸ್ಟು. ನಮಗೇನು ಜಸ್ಟ್ ರೆಸ್ಟ್ ಮಾಡಬೇಕಾಗಿತ್ತಲ್ವ, ಹಾಗಾಗಿ ನಾವು ಅದೆಲ್ಲ ಏನು ಪ್ರಿಫರ್ ಮಾಡಿಲ್ಲ. ನಾರ್ಮಲ್ ರೂಮ್ಸ್ ಕೆಳಗಡೆ ತೊಗೊಂಡ್ವಿ. ಬಿಸಿನೀರು ಎಲ್ಲ ಇದೆ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಇದೆಯಂತೆ. ಅವಲಕ್ಕಿ ಚಿತ್ರಾನ್ನ ಥರ, ಪೋಹ ಅಂತಾರೆ. ಅದನ್ನು ತಿಂದ್ಕೊಂಡು ಇಲ್ಲಿಂದ ಸೀದಾ ಲೇ ಸಿಟಿಗೆ ಹೋಗಿ ಗಾಡಿಗೆ ಸ್ವಲ್ಪ ಸರ್ವಿಸ್ ಮಾಡಿಸೋದಿದೆ. ಬ್ರೇಕ್ ಪ್ಯಾಡು ಚೇಂಜ್ ಮಾಡಿಸಿ ಒಂದು ಎಕ್ಸ್ಟ್ರಾ ಬ್ರೇಕ್ ಪ್ಯಾಡ್ ತೊಗೊಂಡು, ಆಮೇಲೆ ಫುಲ್ ರೌಂಡ್ ಚೈನ್ ಗೀನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು, ಅದಕ್ಕೆ ಸ್ಪ್ರೇ ಎಲ್ಲ ನನ್ನ ಹತ್ರ ಇದೆ, ನೋಡೋದು. ಯಾಕಂದರೆ ಅದು ನೀರು ಹೊಡೆದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಅಂತ. ಇಲ್ಲಾಂದರೆ ಸೇಮ್ ನನ್ನ ಹತ್ರ ಇರೋ ಚೈನ್ ಗ್ಲೂಬ್ ಹೊಡೆದು ಚೈನೆಲ್ಲ ಕ್ಲೀನ್ ಮಾಡಿ, ಇನ್ನೇನು ಪ್ರಾಬ್ಲಮ್ ಏನೂ ಕೊಟ್ಟಿಲ್ಲ, ದೇವ್ರದಯ ಎಲ್ಲ ನೀಟಾಗಿ ಬಂದಿದೆ. ಹಾಗೆ ತೊಗೊಂಡು ಹೋಗ್ತಾ ಇರೋದು ಅಷ್ಟೇ. ಇದು ಇವತ್ತಿನ ಪ್ಲ್ಯಾನು. ಚೆನ್ನಾಗಿ ಇನ್ನು ಹೊರಡೋಣಂತೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಅವಲಕ್ಕಿ ಬೈ ಬಾಟಲ್ ಪಾನಿ ಇದೆ ಇದು. ओके हाँ बॉटल का पानी दे दो, बॉटल दे दो, कल एक लिया है. ಓಕೆ. ಸೊ ಅವಲಕ್ಕಿ ಉಪ್ಪಿಟ್ಟು ಬನ್ನಿ. ಅವಲಕ್ಕಿ ಉಪ್ಪಿಟ್ಟು ಅಂತ ಆದರೂ ಕರಿಬೋದು ನೀವು, ಅಥವಾ ಅವಲಕ್ಕಿ ಚಿತ್ರಾನ್ನ ಅಂತ ಆದರೂ ಕರಿಬೋದು. ಬನ್ನಿ ಟೇಸ್ಟ್ ಮಾಡೋಣಂತೆ. ಚೆನ್ನಾಗಿದೆ. ಒಂಚೂರು ಉಪ್ಪು ಖಾರ ಕಡಿಮೆ, ಚೆನ್ನಾಗಿದೆ. ಮನೇಲಿ ಮಾಡ್ತಾರಲ್ಲ ಹಂಗೆ ಇದೆ. ಫುಡ್ಗಳಲ್ಲಿ ಅಂಥ ಏನು ಡಿಫ್ರೆನ್ಸ್ ಇಲ್ಲ. ಓಕೆನಾ, ಎಲ್ಲ ಮನೇಲಿ ಏನು ಮಾಡ್ತಾರೆ ಅದೇ ಥರನೇ ಇದೆ ಎಲ್ಲನೂ. ಕೆಲವುಗಳು ಇಲ್ಲ ಬರೀ ಮ್ಯಾಗಿ ತಿನ್ಕೊಂಬಸಿರ್ಬೇಕು ಹಾಗೆ ಹಿಂಗೆ ಏನಿಲ್ಲ. ಅಲ್ಲಿ ನಾವು ಚಪಾತಿಗೆ ಎಣ್ಣೆ ಹಾಕ್ತೀವಿ, ಇಲ್ಲಿ ಎಣ್ಣೆ ಹಾಕಲ್ಲ ಅಷ್ಟೇ ಚಪಾತಿಗೆ. ತುಂಬ ಚೆನ್ನಾಗಿದೆ. ಮತ್ತು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಬೇಡಿ ಟ್ರಾವೆಲಿಂಗಲ್ಲಿ. ಸೊ ನಾನು ಮುಟ್ಟಿಲ್ಲ ಆಲ್ಕೋಹಾಲು, ಬಿಟ್ಟು ಚೆನ್ನಾಗಿದೆ. ಒಂಥರ ಎಂಜಾಯ್ಮೆಂಟು. ನಾವಿಬ್ಬರೇ ಬಂದಿದ್ದರಿಂದ ಇಮ್ಮ ಒಳಗಡೆ. ಚೆನ್ನಾಗಿದೆ, ಸೂಪರ್. ಸೇಮ್ ಮನೆ ಊಟ ಥರನೇ ಇದೆ ಕಣ. ಚಾಯ್ ಉಸ್ಕೋಬೇಕು. ಸೇಮ್ ಮನೇಲಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಇದೆ. ನಾವು ಒಂಚೂರು ಕೊಬ್ಬರಿ ತುರಿ ಹಾಕ್ತೀವಿ ಅನ್ಸುತ್ತೆ, ಇಲ್ಲ ಸಕ್ಕರೆ ಹಾಕ್ಕೋತೀವಿ. ಸೊ ನಮ್ಮದು ಮಾರ್ನಿಂಗು ಫಸ್ಟ್ ಕೆಲಸ ಇದ್ದಿದೆ ಬ್ರೇಕ್ ಚೇಂಜ್ ಸರಿ ಮಾಡಿಸ್ಕೊಳ್ಳೋದು. ಹಾಗಾಗಿ ಒಂದು ಬ್ರೇಕ್ ಕಿಟ್ ಹಾಕ್ಸಿದ್ದೀನಿ, ಬಟ್ ಸ್ಟಿಲ್ ಇರಲಿ ಅಂತ ಹೊಸದು 2 ಸ್ಪೇರ್ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಪೇರ್ನ ಈ ಬ್ಯಾಕಪ್ ಇದೇನು ಇದರಲ್ಲಿ ಇಟ್ಕೊತೀನಿ. ಆಮೇಲೆ ಎಲ್ಲ ಚೇಂಜ್ ಎಲ್ಲ ಆಗಿದೆ. ಅದೇ ನಾನು ಅಂದ್ಕೊಂಡಂಗೆ ಅದು ಶೂ ಬ್ರೇಕ್ ಮೇಲೆ ಇತ್ತಲ್ಲ, ಅದೇ ಅವ್ರು ಕೂಡ ಅದೇ ಹೇಳಿದರು, ನೀವು ಬ್ರೇಕ್ ಮೇಲೆ ಪ್ರೆಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಚೇಂಜ್ ಆಯಿತು. ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಾಬ್ಲಮ್ಸ್ ಏನೂ ಇಲ್ಲ ದೇವ್ರ ದಯೆಯಿಂದ. ಇವಾಗ ಇಲ್ಲಿಂದ ಸೀದಾ
ಲೇ ಮಾರ್ಕೆಟು ಮತ್ತು ಏನು ಸ್ವಲ್ಪ ಅದು ಇದು ನೋಡೋದಿದೆ ಪ್ಲೇಸಸ್ ನೋಡಿಕೊಂಡು ನಾಳೆ ಬೆಳಗ್ಗೆ ಇಲ್ಲಿಂದ ಸೀದಾ ಹೊರಡೋದು. ಓಕೆ ಸರ್ ನಡೀರಿ. ಇದು ಡೇ 5ನ ಮೊದಲನೇ ಕೆಲಸ ನಾವು ಮಾಡಿರೋದು, ಇಲ್ಲಿಗೆ ಮುಗೀತು. ಓಕೆ ಹಾಕಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಅಂತ ಸ್ಪೆಸಿಫಿಕ್ಕಾಗಿ ಏನಿಲ್ಲ, ನಾರ್ಮಲಾಗಿ ಇಲ್ಲೇ ಪಾರ್ಕ್ ಮಾಡ್ಬೋದು. ಹೋಗೋಣ ನಡೀರಿ. ಇದೆ ಫೋಟೋ ಝೋರಾವಾರ್ ಫೋರ್ಟ್ ಅಂತ ಹೇಳ್ಬಿಟ್ಟಿದ್ದು. ಇಲ್ಲಿ ಲೈಟ್ ಶೋ ಟೈಮಿಂಗು ಎಲ್ಲ ಇಲ್ಲಿ ಹಾಕಿದ್ದಾರೆ. ನಡೀರಿ ಹೋಗೋಣಂತೆ. ಹಿಮ ಹೋಗೆಲ್ಲ ಕೇಳ್ಕೊಂಬಂದೋಳೆ, ಏನಾದ್ರು ಎಕ್ಸ್ಟ್ರಾ ಚಾರ್ಜ್ ಮಾಡಿದರೆ ನೀನೇ ಹೊಣೆ, ನಾನಲ್ಲ. ಓಕೆನಾ? ಇದು ಮಳೆಲೆಲ್ಲ ಇದೆ ಆ್ಯಕ್ಚುಲಿ, ಫುಲ್ಲು ನೀರು ಬರುತ್ತೆ ಈ ಕಡೆಗೆ ಹೇಳ್ಬೇಕಂದ್ರೆ. ಓಕೆ, ವಿ ಆರ್ ಎಂಟ್ರಿಂಗ್ ದ ಫೋರ್ಟ್. ಓಕೆ, ಹೋಗಿ ಟಿಕೆಟ್ ತೊಗೊಂಬರಮ್ಮ. ನಮ್ಮ ಕ್ಯಾಶಿಯರ್ ನೀವೇ. ಇದು ಯಾವ ಸೆಂಚುರಿದು ಏನು ಡೀಟೇಲ್ಸ್ ಹಾಕಿದ್ದಾರೆ ಇಲ್ಲಿ. ಇನಾಗ್ರೇಟೆಡ್ ಆನ್ 13 ಜುಲೈ 2017. ಓಕೆ, ಅಂದರೆ ಹೊಸ್ದಾಗಿ ಏನೋ ಮಾಡಿರೋದೆ ಅನಿಸುತ್ತೆ, ಬೇರೆ ಹಾಕಿಲ್ಲ ಯಾರ ಟೈಮ್ದು ಏನು ಅಂತ. ರೀಸ್ಟೋರೇಷನ್ ವರ್ಕ್ ಓಕೆ, ರೀಸ್ಟೋರ್ ಮಾಡಿದ್ದಾಳೆ, ಹಳೆ ಫೋರ್ಟ್ನ ರೀಸ್ಟೋರ್ ಮಾಡಿ ಹಿಂಗೆ ಮಾಡಿದ್ದಾರೆ. ಇದೇ ಫೋರ್ಟ್ನ ಮುಖ್ಯ ದ್ವಾರ ನೋಡಿ. ಲೇನ ಮಹಾರಾಣಿಯವರು ಬರ್ತಾ ಇದ್ದಾರೆ. ನಿಮಗೆ ಭಾಷೆ ಬರುತ್ತಾ ಮಹಾರಾಣಿ ಇಲ್ಲಿದು? ಇಲ್ಲಿ ಭಾಷೆ ಬರುತ್ತಾ? ಅದು ಹಿಂದಿ ಆಯ್ತಮ್ಮ, ಹಿಂದಿ ಇವಾಗ ಉಟ್ಕೊಂಡಿರೋದು. ಇದೇ ಫೋರ್ಟ್ನ ಮುಖ್ಯ ದ್ವಾರ ನೋಡಿ. ಲೇನ ಮಹಾರಾಣಿಯವರು ಬರ್ತಾ ಇದ್ದಾರೆ. ನಿಮಗೆ ಭಾಷೆ ಬರುತ್ತಾ ಮಹಾರಾಣಿ ಇಲ್ಲಿದು? ಇಲ್ಲಿ ಭಾಷೆ ಬರುತ್ತಾ? ಅದು ಹಿಂದಿ ಆಯ್ತಮ್ಮ, ಹಿಂದಿ ಇವಾಗ ಉಟ್ಕೊಂಡಿರೋದು. ಇದು ಟಿಕೆಟ್ ಮ್ಯೂಸಿಯಮ್ಗೆ 50 ರೂಪೀಸ್. ಆ್ಯಕ್ಚುಲಿ ಇಂಡಿಯನ್ ರೂಲ್ಸು ಅದು ಹೊಡೆದಾಕ್ಬಿಟ್ಟು ಅದು 50 ಮಾಡಿದ್ದಾರೆ. ಇಲ್ಲಾಂದರೆ ಇಂಡಿಯನ್ಸ್ಗೆ ಫಾರಿನರ್ಸ್ಗೆ ಬೇರೆ ಬೇರೆ ಪ್ರೈಸ್ ಇದೆ, ಬಟ್ ಅದಕ್ಕೆ ಈಚೆ ಹಾಕ್ಬಿಟ್ಟು ಅದಕ್ಕೂ 50 ರೂಪೀಸ್ ಮಾಡಿದ್ದಾರೆ. ಓಕೆ, ನಡೀತದೆ, ಏನು ಮಾಡೋಕ್ಕಾಗಲ್ಲ ಎಲ್ಲ ಕಡೆ. ಓಕೆ, ಇದೇನಿದು? ಓಹೋ ನೋಡಿ, ಇಲ್ಲಿ ನನ್ನ ಕನ್ನಡಕ ಹಾಕೊಂಡಿದ್ರೆ ಕಾಣಿಸಲ್ಲ ನನಗೆ. ಇದೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದ ವೆಪನ್ಸ್ ಇಟ್ಟಿದ್ದಾರೆ, ಕತ್ತಿಗಳು, ಅದು ಸೇಫ್ಟಿಗೆ ಯೂಸ್ ಮಾಡೋವಂಥದ್ದು. ಎಷ್ಟು ಉದ್ದ ಇದೆ ನೋಡಿ ಕತ್ತಿ. ತಲೆಗೆ ಹಾಕೊಳ್ಳೋವಂಥದ್ದು ಸೇಫ್ಟಿಗೆ. ಹೆಲ್ಮೆಟ್ಟು, ಚೆಸ್ಟ್ ಆರ್ಮರು. ಓಹೋ, ನಾವೇನು ರೈಡಿಂಗ್ ಗ್ಲೌಸ್ ಹಾಕ್ತೀವಲ್ಲ ಅದಕ್ಕೆ ಒದ್ದಾಡ್ತೀವಿ. ಇದು ಹೆಂಗಿದೆ ನೋಡಿ, ಚಿಕ್ಕ ಚಿಕ್ಕ ನೈಫು, ಇದು ಆರ್ಮರು, ಎಲ್ಲ ನೈಫ್ಗಳು. ಹಿಮ ಬಾ, ಇದೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಹಿಮ ಸ್ಯಾನಿಟ್ರಿ ಅಂದ್ಬಿಟ್ಲು ಒಂದೇ ಸತಿ. ಯಾವುದಪ್ಪ ಇದು ಸ್ಯಾನಿಟ್ರಿ ಅಂತ. ಸೊ ಮೋಸ್ಟ್ಲಿ ಇಲ್ಲಿ ನಿಂತ್ಕೊಳ್ಳೋಕೆ ಅನಿಸುತ್ತೆ, ಈ ಕಡೆಯಿಂದ ಅಬ್ಸರ್ವ್ ಮಾಡೋಕ್ಕೆ ಫಸ್ಟ್ ಏನೋ. ನಮ್ಗೆ ಇಂಗ್ಲೀಷ್ ಅಷ್ಟು ಬರೋಲ್ಲ, ನೀವೇ ಚೆಕ್ ಮಾಡ್ಕೋಬೇಕಾಗತ್ತೆ. ಮೋಸ್ಟ್ಲಿ ಹಿಂಗೆ ನಿಂತ್ಕೊಳ್ಳೋದಿರುತ್ತೆ ನಾ, ಈ ಥರ ಹಿಂಗೆ ಬಂದ್ಬಿಟ್ಟು ಹಿಂಗೆ ನೋಡೋಕ್ಕೆ ಆ ಕಡೆ ಈ ಕಡೆಗೆ ಅಂತ ಅನಿಸುತ್ತೆ. ಮತ್ತು ಇವೆಲ್ಲ ಸೀಮೆಣ್ಣೆ ಇದು ಎಲ್ಲ ಸ್ವಲ್ಪ ಮಾಡಿಫೈ ಮಾಡಿ ಎಲೆಕ್ಟ್ರಿಕ್ ಲೈಟ್ ಕನೆಕ್ಷನ್ ಕೊಟ್ಬಿಟ್ಟವ್ರೆ. ಅದು ಬೆಂಕಿ ಇಟ್ಕೊಳ್ಳೋಕ್ಕೆ ಟಾರ್ಚ್ ಥರ. ಆವಾಗೆಲ್ಲ ಅದಕ್ಕೆ ಎಣ್ಣೆ ಹುಯ್ದು ಇದು ಮಾಡೋರು. ಆನ್ ದ ಗೋಲ್ಡನ್ ಜುಬ್ಲಿ ಆಫ್ ಇಂಡಿಪೆಂಡೆನ್ಸ್ ಫೋರ್ಟ್ ವಾಸ್ ಓಕೆ, ಗೋಲ್ಡನ್ ಜುಬ್ಲಿ ಟೈಮಲ್ಲಿ ಇದನ್ನು ಫುಲ್ ರಿನೋವೇಟ್ ಮಾಡಿದ್ದಾರೆ. ಆಗಸ್ಟ್ 1997 ರಿನೋವೇಟ್ ಮಾಡಿದ್ದಾರೆ. ಓಹೋ, ಇನ್ನು ತುಂಬ ಹಳೇದಿದು. ಇನಾಗ್ರೇಟೆಡ್ 1926. ದೀಪಕ್ ಕಪೂರ್. ಓಕೆ, ಸೊ ನೋಡ್ಬೋದು, ಇದು ರಥ, ಚಾರಿಯಟ್ ಅಂತ ಕರೀತಾರಲ್ಲ ಅದು. ಮುಂದೆ ಕುದುರೆ ಕಟ್ಬಿಟ್ಟು ಕುದುರೆ ಓಡಿಸೋ ಇದೆಲ್ಲ ಸಸ್ಪೆನ್ಷನ್ ಟೈಪ್ ಅನಿಸುತ್ತೆ ಇದು ಮೋಸ್ಟ್ಲಿ. ಕುದುರೆಗಳು ಸೀಟು, ಇಬ್ಬರು ಕೂತ್ಕೊಳ್ಳೋ ಅಷ್ಟಿದೆ. ಹಿಂದ್ಗಡೆ ಈ ಕಡೆ ಇಬ್ಬರು ಕೂತ್ಕೊಳ್ಳೋದು. ಅಂದರೆ ಕೆಲವು ಮನೆತನಗಳಿಗೆ ಸೇರಿರ್ತವೆ, ಅದನ್ನೆಲ್ಲನೂ ಅವರು ಇಲ್ಲಿ ಗಿಫ್ಟ್ ಮಾಡಿರ್ತಾರೆ, ಇಲ್ಲಿ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಮೇನ್ ಎಂಟ್ರೆನ್ಸು, ಝೋರಾವಾರ್ ಮ್ಯೂಸಿಯಮ್ದು ಮೇನ್ ಎಂಟ್ರೆನ್ಸ್ ಇದೆ.
ಫೋರ್ಟ್ದು ಮೇನ್ ಎಂಟ್ರೆನ್ಸ್ ಜೋರಾವರ್ ಸಿಂಗ್ ಅವ್ರ ಹಿಸ್ಟ್ರಿ ಇಲ್ಲಿದೆ. 1 ಸೆಕೆಂಡ್ ಪಾಸ್ ಮಾಡಿಬಿಟ್ಟು ನೀಟಾಗಿ ಓದ್ಕೊಂಬಿಡಿ. ಮೇಡ್ ಇನ್ 1814. He was born in 1786 in a Rajput family. Probably the Rajput of 16. He killed his cousin over property dispute. Okay. Raja Gulab Singh, the founder of Jammu and Kashmir. ಇವರು ಇದನ್ನು ಕಂಡುಹಿಡಿದಿರೋದಂತೆ. ಫೌಂಡರ್ ಅಂದರೆ ಹೆಂಗೆ ನಮ್ಮ ಬೆಂಗಳೂರನ್ನ ಇದು ಮಾಡಿದ್ದು ನಮ್ಮ ಕೆಂಪೇಗೌಡರು ಆ ಥರ. ಇಲ್ಲ ನಾವು ಎಷ್ಟೇ ತೋರಿಸಿದ್ರು ನಿಮಗೆ ವಿಡಿಯೋದಲ್ಲಿ, ನೀವು ಬಂದು ನೋಡೋ ಮಜಾನೇ ಬೇರೆ. ಓ ವಾವ್ ಅಂದ ತಕ್ಷಣ ಫುಲ್ ಎಣ್ಣೆ ಸ್ಮೆಲ್ಲು. ಯಾವುದೋ ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಹೋದ್ರೆ ಬರುತ್ತಲ್ಲ ಆ ಥರ ನೋಡಿ. ಇದು ಅವ್ರು ಯೂಸ್ ಮಾಡ್ತಾಯಿದ್ದ ಕಾಸ್ಟ್ಯೂಮ್ಗಳು. ಇದೆಲ್ಲ ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿತ್ತು ಏನಾಯ್ತು ಅಂತ. ಶೀಲ್ಡು, ತಿಂತಾಯಿದ್ದಿದ್ದು ಪ್ಲೇಟ್ಗಳು. ಇದೆಲ್ಲ ಹಾಕಂತೆ ಬೀಗ. ಇದು ಆ್ಯಕ್ಚುಲಾಗಿ ಪಾತ್ರೆಗಳು ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ನಾವು ನೀರು ಬೇಕೆ, ಬಿಸಿನೀರು ಬೇಕೆ, ಕಾಫಿ ಟೀ ಹಾಕಿ ಯೂಸ್ ಮಾಡ್ತಾರೆ ಕೆಟೆಲ್ಲ. ಆ ಥರ ಕೆಟಲ್ಸ್ ಇವೆಲ್ಲ. ಲದಾಖ್ ಜನ್ಸ್ಕಾರ್ ಇದು ಮ್ಯಾಪು. ರೂಟ್ ಆಫ್ ಲದಾಖ್. ನಾವು ಇಲ್ಲಿದ್ದೀವಿ, ಇಲ್ಲಿ. ಓಕೆ, ಈ ಪಾಯಿಂಟು ಮ್ಯಾಪ್ ಹೆಂಗಿದೆ ಎಲ್ಲ ಬರೀ ಬೆಟ್ಟ ಗುಡ್ಡಗಳು ಫುಲ್ ಕಂಪ್ಲೀಟಾಗಿ. ಇದು ಚೆಸ್ಟ್ ಆರ್ಮರು. ಇದು ಹಿಮಾಲಯನ್ದು ಫುಲ್ ರೂಟ್ ಮ್ಯಾಪ್. ಬ್ಯಾಟಲ್ ಫೈಟ್ ನಡೀತಿತ್ತಲ್ಲ ಒಂದು. ಇವೆಲ್ಲ ಪಂಜಾಬ್, ಇವೆಲ್ಲ ಬಾರ್ಡ್ರಲ್ಲಿ ಹತ್ರ ಬರ್ತೀವಲ್ಲ, ಸಿಂಗು ಪರಿವಾರ, ಇದನ್ನೆಲ್ಲ ಜಮ್ಮು ಕಾಶ್ಮೀರ ಅದೆಲ್ಲ ಆಳಿ ಇದು ಮಾಡ್ದವರು. ಇದು ಏನು ಗೆಜ್ಜೆ ಇದೆಯಲ್ಲ, ಕಾಪರ್ ಬೆಲ್ಸ್, ಗಂಟೆ. ಯೂಶಲಿ ಕುದುರೆ ಕುತ್ತಿಗೆಗೆಲ್ಲ ಕಟ್ತಾರಲ್ಲ, ಅದು ಕುದುರೆದು ಕೂತ್ಕೊಳ್ಳೋಕ್ಕೆ ಸ್ಯಾಡಲ್ಲು. ಅವ್ರು ಯೂಸ್ ಮಾಡ್ತಾಯಿದ್ದಂಥ ಲೆದರ್ ಶೂಸ್ ನೋಡಿ ಎಷ್ಟು ದಪ್ಪ ಇದೆ ಯಪ್ಪ. ಅದ್ರ ಮೇಲೆ ಕಲ್ಲೆತ್ತಾಕಿದ್ರು ಏನಾಗಲ್ಲ, ಕಡಿದ್ರೂ ಏನಾಗಲ್ಲ. ಓಹೋ, ಇದೆಲ್ಲ ಖಡ್ಗ. ಸ್ಟೀಲ್ ನೋಡಿ ಹೆಂಗಿದೆ ಇದು, ಹೆಂಗಿದ್ರು. ಇದು ಅವ್ರ ಲಾಂಛನ ಅನ್ಸುತ್ತೆ, ಫ್ಲ್ಯಾಗ್. ಹಳೇದೇನೋ ಗೊತ್ತಿಲ್ಲ. ಇದೆಲ್ಲ ಡಮ್ಮಿ ಇರಬೇಕು, ಡಮ್ಮಿ ಐಟಮ್. ಅವ್ರು ಆಗ್ತದೆ ಚೈನು, ಜುಮ್ಕಿಗಳು, ಆಮೇಲೆ ತಾಯ್ತ, ಇವಾಗೆಲ್ಲ ಕಟ್ಟಲ್ಲ ಅನ್ಸುತ್ತೆ ಯಾರದು. ಅವಾಗೆಲ್ಲ ನಮಗೆಲ್ಲ ಹಾಕೋರು ಚಿಕ್ಕದ್ರಲ್ಲಿ, ಸೊಂಟಕ್ಕೆ ತಾಯ್ತಗಳು, ವಿಗ್ರಹಗಳು. ಇದು ಏನು ಒರಿಜಿನಲ್ ಅಲ್ಲ ಅನ್ಸುತ್ತೆ. ಲಯನ್ ಹೆಡ್ ಪಿಸ್ತಲ್ ಸುಮ್ಮನೆ. ಇದೆಲ್ಲ ಡ್ರೆಸ್, ಇದೆಲ್ಲ ರೀಸೆಂಟಾಗಿ ಮಾಡಿರೋದು. ಇದು ನೋಡಿ ಲೆದರ್, ಕುರಿ, ಇದು ಚರ್ಮ, ಒಳಗಡೆ ಕುರಿ, ಹೊರಗಡೆ ಇದು. ನಾವೇನು ನೋಡ್ತೀವಲ್ಲ ಕುರಿದು ಲೆದರು, ಅದನ್ನು ಇದು ಇದು ತೆಗ್ದಿಲ್ಲ ಅನಿಸುತ್ತೆ, ಹಾಗೆ ಮಾಡಿರೋದು. ಒಳಗಡೆ ಬೆಚ್ಚಿಗಿರುತ್ತೆ, ಹೊರಗಡೆ ಲೆದರ್ ಇರುತ್ತೆ, ಆ ಟೈಪ್ದು. ಇದು ಉಲ್ಲಂದು. ನಾನು ಹೆಂಡ್ತಿ ನಾನು ಬಿಟ್ಟೋಗ್ಬಿಟ್ಟೋಳಲ್ಲಪ್ಪ. ಓಕೆ, ಹಿಸ್ಟ್ರಿ ರೂಮ್. ಇದು ಅದೇ ಥರನೇ ಕೆಲವು ಐಟಮ್ಸ್ ಎಲ್ಲ ಹಾಕಿದ್ದಾರೆ. ಒರಿಜಿನ್ ಆಫ್ ಡಕಾರ್.
ಡಾಗ್ರಾಸ್ ಏನು ಹಾಕವ್ರೆ. ಡಾಗ್ರಾಸ್ ಕೂತ್ಕೊಯ್ ಮೇಲೆ ಚೇರ್ ಮೇಲೆ. ನಾವು ಎಲ್ಲ ಮುಟ್ಟು ನೋಡ್ಬೋದು, ಆ ಆಪ್ಷನ್ ಮಾಡಿಕೊಟ್ಟವ್ರು ಇಲ್ಲಿ. ಎಲ್ಲ ಬೇರೆ ಕಡೆ ಎಲ್ಲ ಮುಟ್ಟಕ್ಕೆ ಬಿಡಲ್ಲ. ಓಹ್ ರಾಜಾದಿರಾಜ ರಾಜ ಗಂಭೀರ. ಹಿಂಗೆ ಓಹೋ ಎಷ್ಟು ಕಷ್ಟ ಇತ್ತಲ್ಲ ಜೀವನ ಇರ್ತೀಮ. ಆ ಚಳಿ ಮಳೆ ಅದರಲ್ಲೆಲ್ಲ ದನ ಕಾಯೋದು ಅಷ್ಟೇ ಇವರು. ಈ ಥರ ಇದೆಲ್ಲ ಲ್ಯಾಂಪ್ಗಳು ಅವ್ರು ಯೂಸ್ ಮಾಡ್ತಾ ಇದ್ದಾರಲ್ಲ. ಮತ್ತು ಒಳಗಡೆ ದೀಪ ಹಚ್ಚಿಟ್ಬಿಡೋರು ಕಬ್ಬಿಣದ್ದು. ಸುಮಾರು ಮಾಡಿದ್ದಾರೆ ಅದು ಇದು ಎಲ್ಲ. ಓಹೋ ಇದು ಲೇಟೆಸ್ಟ್ ಹಳೇದ ಗೊತ್ತಿಲ್ಲ. ಲೆದರ್ ಕಂಫರ್ಟಬಲ್ ಆಗಿದೆ, ಕೂತ್ಕೊಳ್ಳೋಕೆ ಒಳ್ಳೆ ನೀಟಾಗಿ ಗಂಭೀರವಾಗಿ ಕೂತ್ಕೋಬೋದು. ಗೆಸ್ಟ್ ಚೇರ್ಗಳಿರ್ಬೇಕು ಮೋಸ್ಟ್ಲಿ. ಇದು ಫ್ಲ್ಯಾಗು. ಹಿಂದಿನ ಲದಾಖ್ ಭಾಷೆ ಗೊತ್ತಿಲ್ಲ, ನಮ್ಗೆ ಹಿಂದಿ ಎಲ್ಲ ಓದೋಕ್ಕೆ ಬರೋಲ್ಲ. ಆದರೂ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗ್ಬಿಟ್ಟಿದ್ವಿ ನಾವು. ಓಹೋ ಪಿರಂಗಿ, ಪರಂಗಿಯರನ್ನು ಪಿರಂಗಿಯಿಂದ ಹೊಡೆದು ಉಡಾಯಿಸಿ ಅಂತ ಹೇಳ್ತಾರಲ್ಲ, ಅದು ಪಿರಂಗಿ. ಅಲ್ಲಿ ಹಾಕಿ ಇದು ಒಳಗಡೆನೇ ತಳ್ತಾ ಇದ್ದಿದ್ದು ಅನಿಸುತ್ತೆ. ತಳ್ಬಿಟ್ಟು ಏನೋ ಬಿಸಿ ಮಾಡೋರೇನೋ ಹಾರೋದು. ಇದೆಲ್ಲ ರೀಸ್ಟೋರ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಎರಡು ಇಟ್ಟಿದ್ದಾರೆ ಪಿರಂಗಿಗಳು. ಅಂದರೆ ಕಂಪ್ಯಾರಿಟಿವ್ಲಿ ನಾವು ನೋಡ್ತಾ ಇರೋದು ನಿಮಗೆ ರೀಸ್ಟೋರ್ ಮುಂಚೆನೇ ನೋಡೋಕೆ ಚೆನ್ನಾಗಿರುತ್ತೆ. ಅಲ್ಲಿ ಏನೋ ಒಂದು ಮನಸ್ಸು ಏನೋ ಮಾಡ್ತಾರೆ. ಅದೇ ಆದಷ್ಟು ಪ್ಯಾಚ್ ವರ್ಕ್ ಮಾಡ್ತಾರಲ್ಲ, ಕಂಪ್ಲೀಟಾಗಿ ಚೇಂಜ್ ಅಂತೂ ಮಾಡೋಕ್ಕಾಗಲ್ಲ. ನೋಡಿ ಇದು ಮೇಲೆ ಧ್ವಜ ಸ್ತಂಭ. ಈ ಕಡೆನೇನೋ ಇದೆ, ಇಲ್ಲೋಗಿ ಬರೋಣ ಫಸ್ಟ್ ಬನ್ನಿ. ಬೋರ್ ಆಗ್ಬೋದು ನಿಮಗೆ ವಿಡಿಯೋ, ಬಟ್ ಜಸ್ಟ್ ಯಾರು ಬರೋಕ್ಕಾಗಿರಲ್ಲ ಅವ್ರು ನೋಡಲಿ ಹೆಂಗಿದೆ ಏನು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನಮ್ಮ ನಂದಿ ಹಿಲ್ಸ್ ಕೋಟೆಲೆಲ್ಲ ಇದೆಯಲ್ಲ, ಇಲ್ಲಿಂದ ನೋಡಿ ಹೊಡೆಯೋದು ಅವ್ರಿಗೆ. ಇಲ್ಲಿ ರೆಡಿಗೆ ನಿಂತಿರ್ತಾರೆ, 3 ಕಡೆಯಿಂದ ನೋಡ್ತಾರೆ. ಈ ಕಡೆ ಬರ್ತಾರೆ, ಈ ಕಡೆ ಬರ್ತಾರೆ, ನೋಡಿ ಹೊಡೆಯೋದಕ್ಕೆ. ಎಲ್ಲ ಮಣ್ಣಲ್ಲೇ ಮಾಡಿರೋದು ಇಲ್ಲಿ. ಇವಾಗ ಎಷ್ಟೊಂದು ಮನೆಗಳೆಲ್ಲ ನಾವು ನೋಡಿದ್ವಲ್ಲ, ಸಿಮೆಂಟ್ ಯೂಸೇ ಮಾಡ್ತಾಯಿಲ್ಲ, ಯಾಕಂದರೆ ಕಾಸ್ಟ್ಲಿ, ಬೇರೆ ಕಡೆ ತರಬೇಕು. ಓಹೋ ಇದು ನೋಡಿ ಹೆಂಗಿದೆ, ರಾಜರ ಚೇಂಬರ್ ಇದು ಹೆಂಗಿದೆ ಅಲ್ಲ ಇದು. ಮೇಲ್ಗಡೆ ಏನೋ ಹಾಕೋರು ಪ್ಲಾಸ್ಟಿಕ್ದು, ಸೂಪರ್ ಆಗಿದೆ. ಅವ್ರ ಚೇರು ಟೇಬಲ್ ಇರಬೇಕು, ಲಾಕ್ ಮಾಡೋರೆ. ಮನುಷ್ಯಂಗಿರೋದು ಒಂದೇ ಜನ್ಮ, ಎಲ್ಲ ಹೇಳ್ತಾರೆ ಪುನರ್ಜನ್ಮ, 7 ಜನ್ಮ. ಹಂಗಿದ್ದಿದ್ರೆ ಆವಾಗ ರಾಜರಾಗಿ ಎಲ್ಲ ಆಳಿ ಮಾಡಿ ಸತ್ತಿರೋರಲ್ಲ ಈಗ ಹುಟ್ಟು ಬಂದ್ಬಿಟ್ಟು ಬಿಟ್ಕೊಡೋ ನನ್ನ ಜಾಗ ಅಂತಿರೋದು ಅಷ್ಟೇ. ಮುಗಿದಾಯ್ತು ಒಂದ್ಸತಿ ಆದಮೇಲೆ. ಇದೆಲ್ಲ ಕುದುರೆ ಕಟ್ಟೋ ಜಾಗ ಇದು. ಅದೇ ಕುದುರೆ ಕಟ್ಟಕ್ಕೆ ಮಾಡೋಕ್ಕೆ ಟೂರಿಸ್ಟ್ ಜಾಸ್ತಿ ಇದ್ದಾಗ ಅದೆಲ್ಲ ತಂದು ಬಿಡ್ತಾರಿಮ್ಮ. ಅವ್ರಿಗೂ ರೆವಿನ್ಯೂ ಬೇಕಲ್ಲಮ್ಮ ಮೇಂಟೈನ್ ಮಾಡೋಕ್ಕೆ. ಎಷ್ಟೊಂದು ರೆಸ್ಟೋರೆಂಟ್ಗಳೇ ಮುಚ್ಚೋಯ್ತಂತೆ. ಆ್ಯಕ್ಚುಲಿ ಪೀಕ್ ಸೀಸನ್ ಇದು, ಜನ ಬರೋದೇ ಇಲ್ಲಿ ಮೇ, ಜೂನ್, ಜುಲೈ ಅವಾಗ ಜಾಸ್ತಿ ಬರ್ತಾರೆ. ಯಾಕಂದರೆ ಬೇರೆ ಟೈಮೆಲ್ಲ ತುಂಬ ಚಳಿ ಅಲ್ವಾ, ಕಷ್ಟ ಆಗುತ್ತೆ ಅಂತ ಈ ಟೈಮಲ್ಲಿ ಬರೋದು. ಈ ಮೊನ್ನೆ ಆಗಿದ್ದು ಇಶ್ಯೂಯಿಂದ ಜನಗಳೇ ಇಲ್ಲ ಅಂತೆ. ತುಂಬ ಲಾಸ್ ನಮಗೆ, ಸುಮ್ಮನೆ ಮೇಂಟೈನ್ ಮಾಡಬೇಕಲ್ಲ ಅಂತ ಮೇಂಟೈನ್ ಮಾಡ್ತಾ ಇದ್ದೀವಿ. ನೋಡಿ ಓತಿಕೆ ಮೊಟ್ಟೆ ಎಲ್ಲ ಐತಿ. ವಾರ್ ರೂಮ್. ಇದು ವಾರ್ ರೂಮ್, ಇದು ಅವ್ರದ್ದೊಂದು ಚೇಂಬರ್ ಥರ ಡಿಸ್ಕಸ್ ಮಾಡೋದು. ಇವಾಗ ನಾನು ವಾರ್ ಇದಕ್ಕೆ ಒಬ್ಬ ಸೇನಾ ನಾಯಕ ಆಗಿದ್ದರೆ ನನ್ನ ಕರೆದುಬಿಟ್ಟು ಸ್ನೇಹ ಅಂತೀನಿ. ಯಾರಿಗೂ ಸ್ನೇಹ ತೂತರಿಗೆ
ಸೇನೆ ನಾಯಕರೇ ಬನ್ನಿ ಅಂತೇಳಿ ನಂತರ ಒಂದು 10 ಜನ ಹೋಗಿ ಹೇಳಿ ಮಹಾಪ್ರಭುಗಳೇ ಅಂತ ಹೇಳಿದಾಗ ನೀವೆಲ್ಲ ಏನು ಗೆಣಸ್ಕೆತ್ತಾ ಇದ್ದೀರಾ ಅಂತ ಹೇಳ್ತಾರೆ. ಕ್ಷಮಿಸಿ ಮಹಾಪ್ರಭುಗಳೇ ಏನಾಯಿತು ಅಂತ ಕೇಳ್ತೀವಿ. ಆವಾಗ ನೋಡಿ ಆ ಕಡೆ ನುಸುಳಿ ಬರುತ್ತಿದ್ದಾರೆ. ಆಯಿತು ಮಹಾಪ್ರಭುಗಳೇ, ನಾವು ಈ ಕಡೆಯಿಂದ ಹೊಡೆದು ಬಿಡಿಸ್ತೀವಿ. ವಾಕಿ ಟಾಕಿ ಇಲ್ಲ ಏನಿಲ್ಲ, ಪಾರಿವಾಳದಲ್ಲಿ ಮೆಸೇಜ್ ಕಳಿಸ್ಬೇಕಾಗಿತ್ತು, ನಾವಿಲ್ಲಿ ಕ್ಷೇಮ ನೀವಿಲ್ಲಿ ಕ್ಷೇಮವೇ ಅಂತ. ಹಂಗೆಲ್ಲ ಇರೋದು. ಅಪ್ಪ ಈಗ ವಾಲ್ ಆಫ್ ಫೇಮ್ಗೆ ಹೋಗ್ತೀವಿ. ಕಾರ್ಡಲ್ಲಿ ಕ್ಯಾಶ್ ಇಲ್ಲ ಅಂತೆ, ಬರೀ ಕಾರ್ಡ್ ಅಂತೆ. ವಾಲ್ ಆಫ್ ಫೇಮ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿಂದ ಬಂದು ಮತ್ತೆ ಶಾಂತಿ ಸ್ತೂಪ ಮತ್ತು ಬುದ್ಧ ಸ್ಟ್ಯಾಚು ಈ ಥರ ಪ್ಲೇಸಸ್ ಇದೆ, ಅಲ್ಲಿಗೆ ಹೋಗ್ತೀವಿ. ನೋಡಿ ಈ ಕಡೆ ಫುಲ್ ಡೆಸರ್ಟ್ ಕಾಣ್ತಾ ಇದೆ, ಈ ಕಡೆ ಫುಲ್ ಸ್ನೋ ಕಾಣ್ತಾ ಇದೆ. ಓಕೆ, ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ನೋಡೋಕ್ಕೆ ಮಸ್ತಾಗಿದೆ. ನೀವು ಬರಬೇಕಿಲ್ಲಿ ಒಂದು ದಿವಸ ಲೇಯಲ್ಲಿ ಸ್ಪೆಂಡ್ ಮಾಡಿದ್ರೆ ನೀವು ಲೇಯಲ್ಲಿರೋ ಸುತ್ತಮುತ್ತ ಜಾಗ ನೋಡ್ಬೋದು, ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಬನ್ನಿ ಇವಾಗ ಹೋಗಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಆಗೋಣಂತೆ. ನೋಡಿ ಇಲ್ಲಿಂದ ನಿಮ್ಗೆ ಕಾಣ್ತಿದ್ರೆ ಟ್ಯಾಂಕರ್ಗಳು ನಿಲ್ಲಿಸಿದ್ದಾರೆ ಇಲ್ಲಿ ಫುಲ್ಲು. ಕೆಳಗಡೆ ಬೇರೆ ಇನ್ನೊಂದೇನೋ ಎಕ್ಸ್ಟ್ರಾ ವೀಲ್ಸ್ ಎಲ್ಲ ಇದ್ದಾವೆ. ಅದು MM540 ಅನಿಸುತ್ತೆ, ನನಗೆ ಫೇವ್ರೆಟ್ ಜೀಪ್ ಅದು. ಇದಿದೆಯಲ್ಲ MM540, ನನ್ನ ಹತ್ರ ಇರೋದು MM540, ಇದು MM550 ಕರೆಕ್ಟ್, ಫುಲ್ ಕನ್ವರ್ಟಬಲ್ಲು. ನೋಡೋಣ ಇನ್ನೊಂದು ಯಾವ್ದಾರು MM550 ಸಿಕ್ಕಿರೋ ತಗೋಬಿಡ್ತೀನಿ. ಏನು ಸಕ್ಕತ್ತಾಗಿದೆ ನೋಡಿ ಇದು ಗಾಡಿ. ಆವಾಗಿನ ಕಬ್ಬಣನೇ ಕಬ್ಬಣ, 4x4 ಇದು ಫುಲ್ಲು. ಏನು ಸಕ್ಕತ್ತಾಗಿದೆ ಗಾಡಿ, ನನ್ನ ಫೇವ್ರೆಟ್ ಗಾಡಿ ಇದು. ಓಡಿಸೋ ಮಜಾನೇ ಬೇರೆ, ಪವರ್ ಸ್ಟೇರಿಂಗು ಅವೆಲ್ಲ ಆ್ಯಡ್ ಮಾಡ್ಕೊಂಬಿಡ್ತಂದ್ರೆ ಸಕ್ಕತ್ತಾಗಿರುತ್ತೆ ಓಡಿಸೋಕ್ಕೆ. ಸೊ ಬಂತು ಅಂದರೆ ಇಲ್ಲಿ ನಿಮಗೆ ಟಿಕೆಟ್ ಕೌಂಟ್ರ್ ಇದೆ, ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ಎಂಟ್ರಿ ಆಗಬೇಕು. ಬನ್ನಿ ಹೋಗೋಣ. ಇದೆಲ್ಲ ಬಂದ್ಬಿಟ್ಟು ಲಾಂಚ್ ಮಾಡ್ತಾರಲ್ಲ, ಮಿಸೈಲ್ಸ್ ಎಲ್ಲ ಲಾಂಚ್ ಮಾಡ್ತಾರಲ್ಲ ಅದು ಇದೆಲ್ಲ. ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ಎಂಟ್ರಿ ಆಗೋಣ. ಬನ್ನಿ ಫಸ್ಟ್ ನಿಮ್ಮ ಬರಲಿ. ಇವಾಗ ನಾವು ನಮ್ಮ ಟಿಕೆಟ್ಸ್ ತೊಗೊಂಡಿದ್ದೀವಿ, ಮ್ಯೂಸಿಯಂ ಟಿಕೆಟ್ಸು ಹಾಲ್ ಆಫ್ ಫೇಮ್ದು. ಇವಾಗ ಟಿಕೆಟ್ ತೊಗೊಂಡು ಇವಾಗ ಎಂಟ್ರಿ, ಇಲ್ಲಿಂದನೇ ಮೇನ್ ಎಂಟ್ರಿ ಇರುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ಇಲ್ಲೋಗಿ ಫೋಟೋ ಗಿಟ ಏನಾದ್ರು ತಗೊಂಡು ಮೇನ್ ಎಂಟ್ರಿ. ಫೋಟೋ ತಗೊಳ್ಳೋಣ ಒಂದು, ಬಾ. ನೋಡಿಲ್ಲ ಹಾಗಾಗಿ ನಾನು ಹೆಲ್ಮೆಟ್ ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ಏನಾರ ಇಂಟರ್ಕಾಮೆಲ್ಲ ಇದೆಯಲ್ಲ ಅದೊಂಚೂರು ಭಯ ಅಷ್ಟೇ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ ಟಿಕೆಟ್ ತಗೊಂಡು. ಹೋಗೋಣ ಇಮ್ಮ, ಬನ್ನಿ ಲೆಟ್ಸ್ ಎಂಟರ್ ವಾಲ್ ಆಫ್ ಫೇಮ್. ಇದು ಒಳಗಡೆ ಎಂಟ್ರಿ, ಕ್ಯಾಮ್ರಾ ಆಫ್, ಫೋಟೋ ತಗೊಳ್ಳೋಂಗಿಲ್ಲ ಎಂಟ್ರೆನ್ಸಲ್ಲಿ, ಎಕ್ಸಿಟಲ್ಲಿ. ಸೊ ಇಲ್ಲೆಲ್ಲ ಬಂದುಬಿಟ್ಟು ಡೆಮೋಗ್ರಫಿ ಮತ್ತು ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಇದನ್ನೆಲ್ಲ ಜಸ್ಟ್ ಫಸ್ಟ್ ನಿಮ್ಗೆ ತೋರಿಸ್ತಿದ್ದೀನಿ, ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ನಾನು ನೋಡ್ಕೋತಾ ಇದ್ದೀನಿ. ಹಾಗಾಗಿ ನೋಡ್ಬೋದು ಯೂಸ್ ಮಾಡಿದ್ದೆಲ್ಲ ಸ್ಟೋನ್ ಅನಿಸುತ್ತೆ, ಸ್ಟೋನ್ ಪಾಟ್ ಅಂದರೆ ಬಳಪದ ಕಲ್ಲು ಅಂತಾರಲ್ಲ ಅದರಲ್ಲಿ ಮಾಡಿರೋವಂಥದ್ದು. ಈ ಮೆಟಲ್ದೆಲ್ಲ ಇನ್ವೆಂಟ್ ಆಗೋಕ್ಕೆ ಮುಂಚೆ ಸ್ಟೋನಲ್ಲಿ ಮಾಡ್ತಾಯಿದ್ರು, ಅದಾದಮೇಲೆ ಮೆಟಲ್ ಇನ್ವೆಂಟ್ ಆಗಿದೆ ಆ್ಯಕ್ಚುಲಾಗಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಇಲ್ಲೂ ಅಷ್ಟೇ, ಈ ಬೆಣ್ಣೆ ತೆಗಿತಾರೆ ನೋಡಿ, ಅದು ಇವ್ರ ಕಡೆ ಎಲ್ಲ ಯೂಸ್ ಮಾಡ್ತಾರೆ, ಮರದ ಯೂಸ್ ಮಾಡ್ತಾರೆ. ಓಕೆ, ಸೊ ನಡೀರಿ ಹಾಗೆ ಹೋಗೋಣ ಒಳಗಡೆಗೆ. ನೆಕ್ಸ್ಟು ಲದಾಖ್ ಕಲ್ಚರಲ್ ಇದೆ, ಇದು ಹಿಸ್ಟ್ರಿ ಆಫ್ ಲದಾಖ್, ಇದೊಳಗಡೆ ಹೋಗೋಣ ನಡೀರಿ. ಇದೆಲ್ಲ ಬಂದ್ಬಿಟ್ಟು ಮಾಸ್ಕು, ಜಗ್ಗು, ಕೆಟೆಲ್ಲು, ಅವ್ರ ಲೋಗೋಸು, ಡ್ರ್ಯಾಗನ್ ಮತ್ತು ಅವರು ಡ್ರೆಸ್ ಕಲ್ಚರ್ಸ್ಗಳು, ಅದೆಲ್ಲ ಸ್ಪೋರ್ಟ್ಸ್ ಅವ್ರದ್ದು ಟ್ರೆಡಿಷ್ನಲ್ ಸ್ಪೋರ್ಟ್ಸ್ ಆಫ್ ಲದಾಖ್, ಪೋಲೋ ಮತ್ತು ಆರ್ಚರಿ, ಬಿಲ್ಲು ಬಾಣ ಅದೆಲ್ಲ ಇರುತ್ತೆ ನೋಡಿ ಕಂಪ್ಲೀಟಾಗಿ. ಇಲ್ಲಿ ಅದೇ ಬುದ್ಧಿಸಮ್ ಜಾಸ್ತಿ ಇರೋದು, ಬುದ್ಧಿಸಮ್ನೇ ಇಲ್ಲಿ ಆ್ಯಕ್ಚುಲಿ ಮೇಯ್ನಾಗಿ ಅವರು ಬಿಲೀವ್ ಮಾಡೋದು. ಇದೆಲ್ಲ ಕೋಮ್ ತಲೆ ಬಾಚ್ಕೊಳ್ಳೋಕ್ಕೆ, ದೀಪಗಳು ಇವೆಲ್ಲ ಕಲ್ಲಿಂದ ಅನಿಸುತ್ತೆ ಎಲ್ಲನೂ, ಕಡಗ, ದೀಪ, ವಾಲೆಗಳು, ಸಣ್ಣ ಪುಟ್ಟ ಕತ್ತಿ, ಚಾಕು, ಚೂರಿ, ಹಾಗೆ ಇದೆಲ್ಲ ಅವ್ರ ಕಾಸ್ಟ್ಯೂಮ್ಸ್. ಹೇಗೆ ಇದು ಈಸ್ಟರ್ನ್ ಲದಾಖು, ಇದು ವಾರಿಯರ್ಸು, ಅದು ವೆಸ್ಟ್ ಲದಾಖ್. ಈ ರೀತಿ 3 ಡಿಫ್ರೆಂಟ್ ಕಲ್ಚರ್ ಕ್ಯಾರಿ ಮಾಡ್ತಾರೆ. ನೋಡಿ ಬೊಂಬೆಗಳು ಹಾಕಿದ್ದಾರೆ ಹೇಗೆ ಅಂತ.
ಭಯ ಆಗುತ್ತೆ ನೋಡಿದ್ರೆ ಅದು. and ಇದೆಲ್ಲ ದೀಪ, ಕಲ್ಲಿನ ದೀಪ, ಕಲ್ಲು ನಾವೆಲ್ಲ ಯೂಸ್ ಮಾಡ್ತಾಯಿದ್ರಲ್ಲ ಆ ಥರ. ಇದು ಸ್ನೋ ಲೆಪರ್ಡ್, ಅದನ್ನು ನೋಡೋಕ್ಕೋಸ್ಕರ ವಿಂಟರ್ ಟೈಮಲ್ಲಿ ಬರ್ತಾರೆ ಸ್ನೋ ಲೆಪರ್ಡ್ ನೋಡಬೇಕು ಅಂತ. ಇದೆಲ್ಲ ವಾರ್ಗೆ ಯೂಸ್ ಮಾಡ್ತಾ ಇರ್ತಾರಲ್ಲ ಅದು ಇವೆಲ್ಲ ಫುಲ್ಲು ಕಂಪ್ಲೀಟಾಗಿ ಎಲ್ಲನೂ ತೋರ್ಸೋಕ್ಕಾಗಲ್ಲ. ರೂಲ್ಸ್ ಆಫ್ ಲದಾಖ್ ಡೀಟೇಲ್ಸ್ ಎಲ್ಲ ಹೇಗಿದೆ ಏನು ಎತ್ತ ಅಂತ. ಅಲ್ಲಿ ಯೂಸ್ ಮಾಡ್ತಿದ್ದಂಥ ವೆಪನ್ಸು, ಕತ್ತಿಗಳು, ಚಾಕು ಚೂರಿಗಳು ಅವೆಲ್ಲ ಇರ್ತವೆ. ಅದು ಇದು ಯಾರು ಹೇಳಿದ್ರು ಒಳ್ಳೆ ಮಟನ್ ಸಿಗುತ್ತೆ, ಮಟನ್ ತಿನ್ನೋದಲ್ವಾ ಅಂತ ಹೇಳ್ಬಿಟ್ಟು. ಇದೆಲ್ಲ ರೆಡ್ ಫಾಕ್ಸು, ಯಾಕು, ಸ್ನೋ ಫಾಕ್ಸು, ಇದೆಲ್ಲ ಇಲ್ಲಿ ಸಿಗುವಂಥ ಜೀವಜಂತುಗಳು. ಮತ್ತು ಅದು ಮೌಂಟೇನ್ ಗೋಟ್ ಅಂತ ಕೂಡ ಕರೀತಾರೆ. ಕ್ಲಿಫ್ ಮೇಲೆಲ್ಲ ಹತ್ತು ಹೋಗುತ್ತೆ, ಬಂಡೆಗಳ ಮೇಲೆ ಜೀವಿಸ್ತವೆ ಅವು. ಇದು ಟಿಬೆಟಿಯನ್ ಡೈನೆಸ್ಟಿ, ವೆಸ್ಟ್ ಟಿಬೆಟಿಯನ್ ಡೈನೆಸ್ಟಿ ಇದೆಲ್ಲ ಯೂಸ್ ಮಾಡ್ತಿದ್ವಿ. ಕತ್ತಿ ಮುಂದ್ಗಡೆಯಿಂದ ಬುಲೆಟ್ ಹಾಕ್ಬಿಟ್ಟು ಗನ್ ಪೌಡ್ರ್ ಹಾಕ್ಬಿಟ್ಟು ಇದು ಕ್ಯಾರಿ ಮಾಡ್ತಿದ್ವಿ. ಅದರಿಂದ ಹುಯ್ದುಬಿಟ್ಟು ಆಮೇಲೆ ಕಡ್ಡೀಲಿ ತಳ್ಳಿ ಆಮೇಲೆ ಈ ಕಡೆಯಿಂದ ಇಗ್ನೈಟ್ ಮಾಡಿದ್ರೆ ಅದು ಫೈರ್ ಆಗ್ತಾಯಿತ್ತು. ಆ ಥರ ಅದು ಡೀಟೇಲ್ಸ್ ಎಲ್ಲ ಇಲ್ಲಿ ಇದೆ. ನೀವು ಬಂದರೆ ಗೊತ್ತಾಗುತ್ತೆ. ವೀಡಿಯೋದಲ್ಲಿ ನಾನು ಮೇಲೆ ತೋರಿಸ್ಬೋದು ಅಷ್ಟೇ, ಬಂದು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಇದು ಗನ್ ಪೌಡರ್ ಇಟ್ಕೊಳ್ಳೋವಂಥದ್ದು. ಇಲ್ಲಿ ಕಿಂಗ್ಗಳು ಅಲ್ಲಿನ ಕಿಂಗ್ಗಳು ಹೆಸರಿದ್ದು ಅವ್ರ ಫೋಟೋಗಳು, ಪೇಂಟಿಂಗ್ ಎಲ್ಲ ಆವಾಗ ಫೋಟೋಸ್ ಏನು ಇರ್ತಾ ಇರಲಿಲ್ಲ ಆ ಥರ. ಇದರಲ್ಲಿ ಒಂದು ಫೋರ್ಟ್ ನೋಡಿದ್ವಲ್ಲ, ಫೋರ್ಟ್ ರಾಜ. ಇಲ್ಲ ನಡೀರಿ ಹೋಗೋಣ ಅಂತ. ಈ ಕಡೆ ಹೋದರೆ ವಾರ್ ಗ್ಯಾಲರೀಸ್, ಹೀರೋಸ್ ಗ್ಯಾಲರೀಸು, ಶಾಪ್ಸ್ ಇದೆಲ್ಲ ಇದೆ. ಓಕೆ, ಅಲ್ಲಿ ಇಟ್ಟಿದ್ದಾರಲ್ಲ ವೆಪನ್ಸ್, ಅದನ್ನೆಲ್ಲ ಫೈರ್ ಮಾಡ್ಬೇಕಾದ್ರೆ ಆ್ಯಕ್ಷನ್ ಟೈಮಲ್ಲಿ ಹೇಗಿರುತ್ತೆ ಏನು ಇದೆಲ್ಲ ಬ್ಯಾಟಲ್ಸ್ ಅದ್ರ ಬಗ್ಗೆ ಎಲ್ಲ ಇದೆ. ಅವ್ರದ್ದು ಸ್ಟೋರೀಸ್ ಇದೆಲ್ಲ. ಈ ಕಾರ್ಗಿಲ್ ವಾರ್ದು ಫೈನಲ್ ಚಾರ್ಜಸ್ ತೊಗೊಂಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಆ ಟೈಮಲ್ಲಿ ನಡೆದಿರೋವಂಥದ್ದು. ಇದು ಅಷ್ಟಲ್ಲಿ ಯೂಸ್ ಮಾಡೋವಂಥ ವೆಪನ್ಸ್ಗಳು. ಪ್ಯಾಗಾಮ್ ಶೋರ್ ಇನ್ ಲದಾಖ್ 1962 ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ಲೇ ಲದಾಖ್ನ ಉಳಿಸ್ಕೊಂಡು ನಮ್ಮದಾಗೋದಕ್ಕೆ. ಇಲ್ಲಿ ಓಕೆ, ಪರಮ್ವೀರ್ ಚಕ್ರ ಏನು ಪಡ್ತಿದ್ದಾರಲ್ಲ ಅವ್ರದ್ದು ಡೀಟೇಲ್ಸು ಇದರಲ್ಲಿ. ಹಾಗೆ ಬಂದರೆ ಇದೆಲ್ಲ ಗನ್ಸು, ಮಿಷಿನರೀಸು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಮಿಷಿನ್ ಗನ್ಸು, ಅದನ್ನ ಟ್ರೈಪೋಡ್ ಅಂತಾರೆ. ಅದನ್ನು ಹಾಕಿ ಫೈರ್ ಮಾಡ್ತಾಯಿದ್ದೀವಿ ಅಂತೆಲ್ಲ. ಇದು ಲಾಂಚರ್ಸ್ಗಳು ಇವೆಲ್ಲ ಅವಾಗ ಯೂಸ್ ಮಾಡ್ತಾಯಿದ್ದು. ಇದು ಮಹಾವೀರ ಚಕ್ರ ಪಡೆದಿದ್ದಾರಲ್ಲ ಆ ನಮ್ಮ ಹೆಮ್ಮೆಯ ಸೈನಿಕ ಅವ್ರದ್ದು. ನೋಡಿ, ಇದು ಒಳಗಡೆ ಎಲ್ಲ ಗೋಟು, ಹೊರಗಡೆ ಲೆದರ್. ವಿಂಟರ್ ಕ್ಲೋತಿಂಗ್ ಓನ್ ಬೈ ಓಕೆ, ವಿಂಟರ್ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದಂಥ ಬಟ್ಟೆಗಳಿವೆಲ್ಲ. ನೋಡಿ, ಪರಮವೀರ ಚಕ್ರ ಮೆಡಲ್ಸು ಅದೆಲ್ಲ ಇದೆ. ಕೆಲವರು ಡೊನೇಟ್ ಮಾಡಿರ್ತಾರೆ ಅವರ ನೆನಪುಗಳಿಗಾಗಿ. ಅದು ಕೆಲವರು ಫ್ಯಾಮಿಲಿ ಇಟ್ಕೋತಾರೆ ಅದನ್ನು. ಇದೂ ಅಷ್ಟೇ, ಗನ್ನು, ಪಾಕಿಸ್ತಾನಿ ಗನ್ ಮಿಷಿನ್. ಓಕೆ, ಅಲ್ಲಿ ಅವ್ರದ್ದು ಕ್ಯಾಪ್ಚರ್ ಮಾಡಿದಾಗ 1965 ಏನು ವಾರ್ ನಡೀತು ಅವಾಗ ಇವ್ರು ಕ್ಯಾಪ್ಚರ್ ಮಾಡಿದಾಗ ಅವ್ರು ಯೂಸ್ ಮಾಡ್ತಾ ಇದ್ದಂಥ ವೆಪನ್ಸ್ ಇದು. ಇದು ಅಷ್ಟೇ, ಇದೊಂಥರ ಲಾಂಚರು, ಅಲ್ಲಿಂದ ಹಾಕಿ ಫೈರ್ ಮಾಡಿರ್ತಾರೆ ಆ ಟೈಪು. ಇದು ಮಹಾವೀರ ಚಕ್ರ ಪಡೆದಿರುವಂಥ ನಮ್ಮ ಜವಾನ್ಗಳು. ಹಾಗೆ ಇದು ಎಲ್ಲ ಪಾಕಿಸ್ತಾನ ವೆಪನ್ ಕ್ಯಾಪ್ಚರ್ಡ್ ಡ್ಯೂರಿಂಗ್ 1947. ಮತ್ತು ತಿನ್ನೋಕೆ ಅನ್ನನೇ ಇಲ್ಲ. ಇದನ್ನೆಲ್ಲ ಎಲ್ಲಿಂದ ತಗೊಂಬರ್ತಾಯಿದ್ರು ಗೊತ್ತಿಲ್ಲ. ಇದನ್ನು ಅಷ್ಟೇ, ಮಹಾವೀರ ಚಕ್ರ ಪಡೆದಿರೋಂಥ ನಮ್ಮ ವೀರರು.
ಓಕೆ ನೋಡಿ, ಇದು ಪಠಾನ್ಕೋಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೆಲ್ಲ ನಮ್ಮ ಮ್ಯಾಪ್ ಫುಲ್ ಪ್ರತಿಯೊಂದೂ ಬೆಟ್ಟ ಗುಡ್ಡಗಳು ಸೆಂಟ್ರಲ್ಲಿ ಇರೋದೆಲ್ಲ ಹೆಂಗಿದೆ ನೋಡಿ. ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ದು, ಇದು ಜನ್ಸ್ಕಾರ್ ಅದು ಪದಮ್, ಅದು ಲೊಕೇಶನ್ಸು. ಇದು ಕಾರ್ಗಿಲ್, ನಾವು ನಿನ್ನೆ ಹೋಗಿದ್ವಲ್ಲ ಕಾರ್ಗಿಲ್ಲು, ಅಲ್ಲಿ ಹೋಗಿದ್ವಿ ನಾವು. ಇದು ಹೋಗಿದ್ವಿ ನಾವು. ಆಮೇಲೆ ಇದೆಲ್ಲ ಮ್ಯಾಪಲ್ಲಿ ನಾವು ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ಏನೇನು ಕವರ್ ಮಾಡಿದ್ದೀವಿ ಅಂತ. ಓಕೆ, ಇದು ಮಹಾವೀರ್ ಪಡೆದಿರೋವಂಥ ಫ್ಯಾಮಿಲಿಗಳದ್ದು, ಅಂದರೆ ಪಡೆದಿರೋವಂಥವ್ರು ವೀರರು. ಇದೆಲ್ಲ ಆ ಟೈಮಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂಥ ಡೈರಿ, ಸೇವಿಯರ್ ಆಫ್ ಲದಾಖ್ಸ್ ಅವ್ರ ಬಗ್ಗೆ. ಅವ್ರು ಯೂಸ್ ಮಾಡ್ತಿದ್ದಂಥ ಫೋಟೋಗಳು, ಅವ್ರು ಯೂಸ್ ಮಾಡ್ತಿದ್ದ ಕಾರ್ಡ್ಸು, ID ಕಾರ್ಡ್ಸು, ಅದೆಲ್ಲ. ಈಸ್ ನೆವರ್ ಬಾರ್ನ್ ನಾರ್ ಕ್ಯಾನ್ ಇಟ್ ಎವರ್ ಡೈ, ವಾವ್, ನಾರ್ ಆಫ್ಟರ್ ಹ್ಯಾವಿಂಗ್ ಕಮ್ ಟು ಬಿ. ತುಂಬ ಎಮೋಷ್ನಲ್ ಆಗಿಬಿಡುತ್ತೆ ಇದನ್ನೆಲ್ಲ ನೋಡಿದರೆ. ಓಕೆ, ಸೊ ಇದು 1947 ಇದು. ಇಲ್ಲಿ ಬೇಕಾದ್ರೆ ನಾವು ಶಾಪಿಂಗ್ ಮಾಡ್ಬೋದು ಅನಿಸುತ್ತೆ. ಇದು ಇಲ್ಲಿ ಇದೆಲ್ಲ ಶಾಪಿಂಗ್ಗೆ. ಇದು ಶಾಪಿಂಗ್ ಕಣ ಇದು. ಯಾಕಂದರೆ ನೀವು ಇಲ್ಲೇನೋ ತೊಗೋಬೇಕಂದ್ರೆ ಇಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡ್ಬೋದು. ಸ್ಕಾರ್ಫ್ಸು, ಹ್ಯಾಂಡ್ ಬ್ಯಾಗ್ಸು, ಸಣ್ಣ ಪುಟ್ಟದು ಅವೆಲ್ಲ ಇದ್ದಾವೆ. ಆ ಥರದ್ದು. ಅದು ಬಿಟ್ಟರೆ ಇಲ್ಲಿ ಆರ್ಮಿ ಯೂಸ್ ಮಾಡೋವಂಥ ಜಾಕೆಟ್ಸು, ಡ್ರೈ ಫ್ರೂಟ್ಸು ಇವೆಲ್ಲನೂ ಇದೆ. ಇಲ್ಲೇ ಪ್ರೈಸೆಲ್ಲ ಹಾಕಿದ್ರು. ಬಾದಾಮ್ 380, ಕಾಜು, ಇದು ಪ್ರತಿಯೊಂದೂ ಪ್ರೈಸ್ ಇದು ಹಾಕಿದ್ದಾರೆ. ಏನೋ ತೊಗೊಳಂಗಿದ್ರೆ ಇಲ್ಲಿ ತೊಗೋಬೋದು ನಾವು. ಓಕೆ, ಬನ್ನಿ ನೋಡ್ಕೊಂಬರೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಬರೋಣ. ಶಾಪಿಂಗ್ ಏನಾದ್ರು ಮಾಡೋಂಗಿದ್ರೆ ಶಾಪಿಂಗ್ ಐಟಮ್ಸ್ ಇದ್ದಾವೆ. ಸೊ ಅಲ್ಲಿಂದ ಮತ್ತೆ ಫುಲ್ ಈ ಕಡೆ ಎಲ್ಲ ಸೇಮ್ ಅದೇ ರೀತಿ ಇಮೇಜಸ್ಸು ಅವೆಲ್ಲ ಇದೆ. ಇಂಡೋ ಪಾಕಿಸ್ತಾನ್ ವಾರ್ ಬಗ್ಗೆ, ಬ್ಯಾಟಲ್ ಇನ್ ಕಾರ್ಗಿಲ್, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಇದೆ. ದ ವಾರ್ ವಾಸ್ ಕಂಟಿನ್ಯೂಡ್ ಫಾರ್ 22 days. 22 ದಿವಸ ಕಂಟಿನ್ಯೂಸ್ ಆಗಿ ನಡೆದಿದೆ, ಇನ್ಕ್ಲೂಡಿಂಗ್ ವಾರ್. ಗ್ರೇವ್ ಯಾರ್ಡ್ ಅಂದರೆ ಸ್ಮಶಾನ ಆಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪಾಕಿಸ್ತಾನ್ ಟ್ಯಾಂಕರ್, ಟ್ಯಾಂಕರ್ ಬ್ಯಾಟಲ್ ಸ್ಟೋರಿ ಹೆಂಗಿದೆ ಗೊತ್ತಾ, ಅದು ನೋಡ್ಬೇಕು ನೀವು, ಏನು ಸಖತ್ತಾಗಿದೆ. ರೇಂಜ್ ಹಿಂಗಿದೆ ನೋಡಿ ಯಾವ ಥರ. ಫುಲ್ಲ ನಮ್ಗೆ ನೋಡೋಕೆ ಹಿಂಗೆ ಕಾಣ್ತಿದೆ. ನಾವಿಲ್ಲಿ ಇರ್ಬೇ ಥರನೂ ಕಾಣಿಸಲ್ಲ. ಶ್ರೀನಗರ್ ಈ ಕಡೆ, ಜೋರ್ಜಿಲ್ಲಾ, ನಾವು ಇಲ್ಲಿ ಹೋಗಿದ್ದೀವಿ, ಜೋರ್ಜಿಲ್ಲಾ ಪಾಸ್ ಹೋಗಿದ್ದೀವಿ ನಾವು. ಇನ್ನೂ ಕೆಲವು ಎಲ್ಲ ಎಷ್ಟೋ ಲೊಕೇಶನ್ಸ್ಗಳು ನಾವು ಹೋಗೋಕ್ಕೆ ಆಗೋಲ್ಲ, ಆ ಥರ ಇದೆ. ಅಷ್ಟು ಡೇಂಜರಸ್ ಆಗಿದೆ ಫುಲ್ ಲೊಕೇಶನ್ಸ್ ಎಲ್ಲ, ಅಷ್ಟು ಸಕ್ಕತ್ತಾಗಿದೆ ಹೀಗೆ. ಸೊ ಇದೆಲ್ಲ ಬ್ಯಾಟಲ್ ಆಫ್ ಕಾರ್ಗಿಲ್. ಅಲ್ಲಿ ನಮಗೆ ವಿಡಿಯೋ ತೋರಿಸಿದ್ರಲ್ಲ ಕಾರ್ಗಿಲ್ದೊಂದು ಡಾಕ್ಯುಮೆಂಟ್ರಿ, ಅದು ಆ್ಯಕ್ಚುಲಿ ರೆಕಾರ್ಡೆಡ್ ಅವೈಲೇಬಲ್ ಇರಲಿಲ್ಲ. ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು, ಕಾರ್ಗಿಲ್ ವಾರ್ದು ಡಾಕ್ಯುಮೆಂಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಹಿಂಗೆ. ಮತ್ತು ಇದೆಲ್ಲ ಏನಿದು, ಪೋರ್ಟೇಬಲ್ ಆಲ್ಟಿಟ್ಯೂಡ್ ಚೇಂಬರ್. ಓಕೆ, ಆಕ್ಸಿಜನ್ಗೆ ಅನಿಸುತ್ತೆ ಇದು ಮೋಸ್ಟ್ಲಿ ಪೋರ್ಟೇಬಲ್ ಆಲ್ಟಿಟ್ಯೂಡ್ ಚೇಂಬರ್. ಇದು ಲೇಟೆಸ್ಟು, ಇವೆಲ್ಲ ಹಳೇದು ಅನಿಸುತ್ತೆ, ಅವಾಗ ಯೂಸ್ ಮಾಡ್ತಾಯಿದ್ವಿ. ಇದು ಸ್ಟ್ರೆಚ್ಚರು, ಯಾರಿಗಾರು ಏನಾರು ಆದರೆ ತೊಗೊಂಡು ಹೋಗೋಕ್ಕೆ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದು. ಆವಾಗ ಯೂಸ್ ಮಾಡ್ತಿದ್ದು ಆಕ್ಸಿಜನ್ ಸಿಲಿಂಡರು, ಆಕ್ಸಿಜನ್ ಮಾಸ್ಕು, ಸ್ಟೇಯಿಂಗ್ ಹೆಲ್ತಿ. ಆವಾಗ ಯೋಗ ಎಲ್ಲ ಮಾಡ್ತಾಯಿದ್ರು ಅನ್ಸುತ್ತೆ ನೋಡಿ, ಅಲ್ಲಿ ಎಕ್ಸಸೈಸು, ಯೋಗ, ಯಾಕಂದ್ರೆ ಅಡ್ಜಸ್ಟ್ ಆಗಬೇಕಲ್ಲ ಆ ಥರ ಎಲ್ಲ. 1 round 1 ಎನಿಮಿ ಸ್ಮಾಲ್ ಆರ್ಮಿ. ಇದನ್ನೆಲ್ಲ ಅವ್ರು ಹೆಗಲ ಮೇಲೆ ಹಾಕ್ಕೊಂಡು ಹೋಗ್ತಾಯಿದ್ರು ಆ ಟೈಮಲ್ಲಿ. ಇದೆಲ್ಲ ಅವ್ರು ಯೂಸ್ ಮಾಡ್ತಾಯಿದ್ರಲ್ಲ, ಸ್ನೋ ಬಟ್ಟೆಗಳದು ಅನ್ಸ್ಕೊಂಡ್ರೆ ಎಲ್ಲ ಅವ್ರ ಮಾಡಲ್ಸು.
ನೋಡಿ ಹೆಂಗೆ ಇಳಿತಾ ಇದ್ರು ಏನು ಪ್ಯಾರಾಚೂಟ್ಸು ಹೆಲಿಕಾಪ್ಟರ್ದು ಇದು ಡಿಸ್ಟ್ರಾಯ್ ಆಗಿರುತ್ತಲ್ಲ ಅವೆಲ್ಲ. ಇದು ಆ್ಯಕ್ಚುಲಿ ನೀವು ಬರಬೇಕು, ನೀವು ಬಂದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಸ್ಟೋರಿ ಗೊತ್ತಾಗುತ್ತೆ ಇದು ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ. ಕಾರ್ಗಿಲ್ಲು ಗೊತ್ತಾಗುತ್ತೆ ನಿಮಗೆಲ್ಲ. ಒಂಥರ ಸೂಪರ್ ಎಕ್ಸ್ಪೀರಿಯೆನ್ಸೇ ಬೇರೆ ಇದೆ ನಿಮಗೆ. ಅಂದರೆ ನಿಮಗೆ ಗೈಡ್ ಬೇಕು ಅಂದರೆ ಗೈಡು ಇದ್ದಾರೆ, ಗೈಡ್ ಹೈರ್ ಮಾಡಿಕೊಂಡ್ರೆ ಅವರು ಗೈಡ್ ಜೊತೆ ನಿಮಗೆ ಕಂಪ್ಲೀಟ್ ಹೇಳ್ತಾರೆ. ಓಹೋ ಏನು ಗುರು, ನಾವೇನು ಹಾಕ್ಕೊಳ್ಳೋದು ರೈಡಿಂಗ್ ಗೇರ್ಸು ಇವೆಲ್ಲ, ಇದು ಹೆಂಗಿದೆ ನೋಡಿ, ಎಷ್ಟು ಕಂಪ್ಲೀಟಾಗಿ ಪ್ಯಾಕ್ ಆಗಿದೆ. ಅಂದರೆ ಅವ್ರು ಒಳಗಡೆ ಒಂಚೂರು ಕೋಲ್ಡ್ ಆಗಬಾರ್ದು ಇದಾಗಬಾರ್ದಲ್ಲ ಅಂಥದ್ರಲ್ಲೂ ಎಷ್ಟೋ ಜನ ಚಳೀಲಿ ತಿರ್ಕೊಂಬಿಟ್ಟಿದ್ರು. ಆ ಥರದ್ದೆಲ್ಲ ಮೌಂಟೇನ್ ಕ್ಲೈಂಬಿಂಗ್ ಯೂಸ್ ಮಾಡ್ತಿದೆ. ಇದು ABD ಅಂತ ಇದೆ, ಪುಲ್ಲಿ, ಇದೆಲ್ಲ ಹೈಟ್ ಚೆಕ್ ಮಾಡ್ಕೊಳ್ಳೋಕ್ಕೆ. ಹಿಂಗೆ ಸ್ನೋ ಹಾಕ್ತಾರಲ್ಲ, ಎಷ್ಟು ಡೀಪ್ ಇದೆ ಸ್ನೋ ಏನು ಗೊತ್ತಾಗಬೇಕಲ್ಲ, ಅದಕ್ಕೆ ಆದಮೇಲೆ ಅವ್ರ ಬ್ಯಾಗು, ರೋಪ್ಸು ಇದೆಲ್ಲ ಕ್ಯಾರಿ ಮಾಡಬೇಕು. ಅದು ನೋಡಿ ಮೂತಿ ಎಷ್ಟಿದೆ, ಹೆಲ್ಮೆಟ್ಟು ಅದೆಲ್ಲ ನೋಡಿದ್ರೆ ಎಷ್ಟು ದೊಡ್ಡದಿದೆ. ಇಷ್ಟೆಲ್ಲ ಸೇಫ್ಟಿ ಹಾಕ್ಕೊಂಡು ಹೋಗಬೇಕಾಗಿತ್ತು. ಇದೆಲ್ಲ ಅಲ್ಲಿ ಯೂಸ್ ಮಾಡ್ತಾಯಿದ್ದೆ ಸ್ನೋ ಟೈಮ್ಗೆ. ಕೆಲವೆಲ್ಲ ಲೇಟೆಸ್ಟ್ ಇದೆ, ಕೆಲ ಹಳೇದು ಯೂಸ್ ಮಾಡ್ತಾಯಿದ್ದು. ಇದೆಲ್ಲ ಪಾಕಿಸ್ತಾನ ಇದಾದಾಗ ಇವರು ಅವ್ರ ಹತ್ರದಿಂದ ಇದು ಮಾಡ್ಕೊಂಡಿದ್ರಲ್ಲ, ಅದು ಪಾಕಿಸ್ತಾನ್ ಅಸಾಲ್ಟ್ ರೈಫಲ್ಸ್ AK-47. ಇವರ ಹತ್ರ ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ ಈ ರೈಫಲ್ಗಳು. ಇದೇನಿದು 7.26 mm G3 ಇದು ಆ ಥರ. ಇದು ಸ್ನೋ ಯೂಸ್ ಮಾಡ್ತಾರಲ್ಲ ಗಾಡಿ, ಅದು ನಮ್ಮ ಇಂಡಿಯಾದು ಇದೆಲ್ಲ. ಆಮೇಲೆ ಅಲ್ಲಿ ಯೂಸ್ ಮಾಡ್ತಿದ್ದಂಥ ಗನ್ಗಳು, ಪಿಸ್ತೂಲು, ಫೋನು, ಬೈನಾಕ್ಯುಲರ್ಸ್, ಅದು ಎಲ್ಲ ಪಾಕಿಸ್ತಾನ್ ವೆಪನ್ಸನ್ನ ಇವರ ಇದು ಮಾಡ್ಕೊಂಡಿದ್ದೆ ಅವಾಗ. ಸ್ನೈಪರ್ಗಳು ಇವೆಲ್ಲ, ಲಾಂಚರ್ಸ್ಗಳು, ಗ್ರೆನೇಡ್ಸ್ ಲಾಂಚರು ಅವೆಲ್ಲ. ಇದು ನಾರ್ಮಲ್ ಟೆಂಟ್, ನಾವು ಯೂಸ್ ಮಾಡೋ ಟೆಂಟೆಲ್ಲ ಏನೂ ಇಲ್ಲ ಇದ್ರ ಮುಂದೆ ಅನಿಸುತ್ತೆ. ಆ ಥರ ಟೆಂಟ್ಗಳಿವೆಲ್ಲ. ಇದೆಲ್ಲ ನೋಡ್ಬಿಟ್ರೆ ನಾವು ಕಷ್ಟಪಡೋದೇನಿಲ್ಲ ಅನಿಸುತ್ತೆ ಆ ಥರ. ಇದು ಅವರು ಸ್ನೋ ಟೈಮಲ್ಲಿ ಯೂಸ್ ಮಾಡ್ತಾರೆ. ಬೂಟ್ಸ್ ಹೆಂಗಿದೆ ನೋಡಿ, ಅದು ಯಪ್ಪ, ಕಾಲು ಚಿಕ್ಕದೇ ಆದ್ರೂ ಬಟ್ ಅದು ಬೂಟ್ಸ್ಗಳು ಅಷ್ಟು ದೊಡ್ಡದಿರ್ತವೆ. ಯಾಕಂದರೆ ಅವ್ರಿಗೇನು ಏಟು ಆಗಬಾರ್ದು, ಏನೂ ಆಗಬಾರ್ದು, ಅವೆಲ್ಲ ಹಾಕೊಂಡು ನಡೆಯೋಷ್ಟರಲ್ಲಿ ಸುಸ್ತು ಹೊಡೆದೋಗ್ಬಿಡುತ್ತೆ ನಮಗೆ. ಹಿಂಗೆ ಈ ಥರ ಸ್ನೋ ಟೈಮಲ್ಲಿ ಅದು ಗೊತ್ತಾಗಬಾರ್ದಲ್ಲ, ಅದು ಕ್ಯಾಮಫ್ಲೂಜ್. ಇದೆಲ್ಲ ನಾಟ್ಸು ಯೂಸ್ ಮಾಡೋದು, ಯಾವ್ಯಾವುದಕ್ಕೆ ಏನೇನು ನಾಟ್ಸು ಏನು ಅಂತ ಒಂದೊಂದಕ್ಕೆ ಒಂದೊಂದು ನಾಟ್ಸ್ ಇರುತ್ತೆ, ಅದನ್ನು ಹಾಕ್ಕೊಂಡಿದ್ದಾರೆ. ಓಕೆ, ಇದು ಏರ್ ಪವರ್ ಇದೆಲ್ಲ ಇದೆ ನೋಡಿ, ಅಷ್ಟೆಲ್ಲ ಯಾವ ಥರ ಇದೆ. ಇದು ಹಿಡ್ಕೋದಾರಲ್ಲ ಫೈರ್ ಹಾಕ್ಬಿಟ್ಟು, ಅದು ಅನಿಸುತ್ತೆ. ಎ ಟ್ರಿಬ್ಯೂಟ್ ಟು ಇಂಡಿಯನ್ ಆರ್ಮಿ ಇನ್ ಲದಾಖ್. ಹಾರ್ಟ್ ರೆಗ್ಯುಲೇಷನ್ ಟು ಜನರಲ್ ಜೋಶಿ ಫಿಶರ್ ಕಮಿಷನ್. ಸೆಲೆಬ್ರೇಷನ್ಸ್ 20 years ಆಫ್ ಕಾರ್ಗಿಲ್ ವಾರ್ 2019 ಸೆಲೆಬ್ರೇಟ್ ಮಾಡಿದ್ರಲ್ಲ ಅದರದ್ದು. ಇದು ಕಾರ್ಗಿಲ್ ವಾರ್ ಪುಂಜ ಅಂತಾರಲ್ಲ ಅದು. ನಡೀರಿ ಹೊರಡೋಣ ಅಂತ ಇಲ್ಲಿಂದ. ಹೋಗೋಣ ನಡೀರಿ, ಅಷ್ಟೇ, ಇದು ಮುಗೀತು. ಸೊ ಈಗ ನೆಕ್ಸ್ಟ್ ಏನಿದೆ ಅದನ್ನು ಲೆಟರ್ಸ್ ಅವರು ಬರ್ದಿರೋದು, ಪ್ರೇಯರ್ ಫೌಂಡ್, ಓಕೆ, ಪ್ರೇಯರ್ಸ್ಗಳು ಅದೆಲ್ಲ, ಇದೆಲ್ಲ ಅವರು ನೋಡಿ. ಇಲ್ಲಿ ವಾರ್ ಮೆಮೋರಿಯಲ್ ಸಿಮೆಂಟ್ರಿ ಇದು, ಇಲ್ಲಿನ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಔಟ್. ಅದು ಸೊ ಮುಗೀತು ಇಲ್ಲಿಗೆ. ಮೋಸ್ಟ್ಲಿ ಈವ್ನಿಂಗ್ ಶೋಸ್ ಏನೋ ಇರುತ್ತೆ ಅನಿಸುತ್ತೆ, ವಿಡಿಯೋಸ್ ಎಲ್ಲ ಪ್ಲೇ ಮಾಡ್ತಾರೆ ಸಂಜೆ ಮೇಲೆ. ಈ ಕಡೆ ಕೂತ್ಕೊಳ್ಳೋಕ್ಕೆ ಅಲ್ಲಿದೆ ನೋಡಿ ಎಲ್ಲ ಸಿಮೆಂಟ್ರಿಗಳು. ಆ ಕಡೆ ಇದೆ, ಅಲ್ಲಿ ಹೋಗ್ಬೋದು.
ಓಕೆ ಓಕೆ ಸಿಮೆಂಟ್ರಿ ಇದೆ, ಈ ಕಡೆ ಹಿಂಗೆ ಬಂದು ಹಂಗೆ ಹೋಗೋದು. ಬನ್ನಿ ಆ ಕಡೆ ಸಿಮೆಂಟ್ರಿ ಕಡೆಗೆ ಹೋಗೋಣ. ಥಾಟ್ಸ್ ಇರುತ್ತೆ, ನಾವೇನಾದ್ರು ಬರೆಯೋದಂದರೆ ಬರೆದಿಲ್ಲಿ ಹಾಕ್ಬಿಡ್ಬೋದು ಥಾಟ್ಸ್ನ. ಅದೇ ಸಿಮೆಂಟ್ರಿ ಅಂದರೆ ಅವರು ಸಮಾಧಿ ಮಾಡಿರ್ತಾರಲ್ಲ ಅದು. ಇಲ್ಲೇ ಹುಣಿದ್ದಾರೆ ಅಂತ ಗೊತ್ತಿರೋ ನನಗೆ, ಬಟ್ ಅವ್ರದ್ದು ಡೀಟೇಲ್ಸ್ ಇರುತ್ತೆ ಇಲ್ಲಿ ಸಿಮೆಂಟ್ರಿ ಮಾಡಿರೋ, ಆ ಡೀಟೇಲ್ಸ್ ಇಲ್ಲಿರುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಅಲ್ಲಿ ಇದು ಕೆಫೆ ಕೂಡ ಇದೆ, ಏನಾದರೂ ತಿನ್ನಬೇಕು ಮಾಡಬೇಕು ಅಂದರೆ ಇಲ್ಲಿ ಕೆಫೆ ಇದೆ. ಇದು ಬಂದು ಸಿಮೆಂಟ್ರಿ ಇದು. ಸೊ ಅಂದರೆ ಇಲ್ಲಿ ಯಾರ್ಯಾರು ಇಲ್ಲಿ ಲದಾಖ್ ರೀಜನಲ್ಲಿ ವಾರ್ ಟೈಮಲ್ಲಿ ಏನು ಜೀವ ತೆತ್ತಿದ್ದಾರಲ್ಲ ಅವರೆಲ್ಲರ ಹೆಸರು, ಅವ್ರದ್ದು ನಂಬರ್ ಅಥವಾ ರ್ಯಾಂಕಿಂಗ್ ಇರುತ್ತಲ್ಲ, ಮೋಸ್ಟ್ಲಿ ಅದಿರುತ್ತೆ. ನೋಡಿ ಹೆಂಗಿದೆ, ಯಾವ ಥರ ಇದೆ ನೋಡಿ, ಫುಲ್ ಕಂಪ್ಲೀಟ್ ಅದೇ ಇದೆ. ಬನ್ನಿ ಅಲ್ಲಿ ಮುಂದೆ ಹೋಗಿ ಅದು ನೋಡ್ಕೊಂಬರೋಣ. ಇದೆಲ್ಲ ಫುಲ್ ಅದೇ ಎಲ್ಲ ಕಂಪ್ಲೀಟ್. ಇಷ್ಟು ಜನ ಅವ್ರ ಪ್ರಾಣ ತೆತ್ತಿದ್ದಾರೆ. ನಾವೆಲ್ಲ ಸುಖವಾಗಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಆರಾಮಾಗಿ ಇದ್ಕೊಂಡು ಬೇಕಾಗಿದ್ದು ನೋಡಿಕೊಂಡು ರೈಡ್ ಮಾಡಿಕೊಂಡು ಸುತ್ತಕೊಂಡು ತಿನ್ಕೊಂಡು ಉಣ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಎಷ್ಟು ಜೀವಗಳು ಬಲಿಯಾಗಿದೆ. ರಾಜರ ಕಾಲದಲ್ಲಿ ಸೈನಿಕರು, ಈ ಟೈಮಲ್ಲೂ ಈ ಜನ್ರೇಷನಲ್ಲೂ ಸೈನಿಕರಿಲ್ಲ ಅಂದರೆ ಏನಿಲ್ಲ. ನೋಡ್ಬೋದು ಇಲ್ಲಿ ಇವರೆಲ್ಲ ನಮ್ಮ ಸೈನಿಕರು. ಸೊ ನಾವು ದೇವ್ರನ್ನ ನಾವು ನೋಡಿಲ್ಲ, ಮಾತಾಡಿಲ್ಲ, ಇದು ಮಾಡಿಲ್ಲ, ಹೋಗ್ಬಿಟ್ಟು ಕೈ ಮುಗಿತೀವಿ, ಎಲ್ಲ ಮಾಡ್ತೀವಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ದೇವರು ನಮಗೆ ನಮ್ಮ ರಕ್ಷಣೆ ಮಾಡೋರು, ನಮ್ಮನ್ನು ಕಾಪಾಡೋರು ಅಂದರೆ ನಮ್ಗೆ ಗೊತ್ತಾಗುತ್ತಲ್ಲ ಫಿಸಿಕಲಾಗಿ. ಹಂಗಾಗಿ ನಾನೊಂದು ನಮಸ್ಕಾರ ಮಾಡ್ತೀನಿ. ನಡೀರಿ, ಬಿರಿಯಾನಿ ತಿಂದೇ ಇಲ್ಲಲ್ಲ? ಒಳ್ಳೆ ಆದರೆ ನಾನ್ ವೆಜ್ ಊಟ ಮಾಡಬೇಕು. ನಡೀರಿ, ಒಳ್ಳೆ ನಾನ್ ವೆಜ್ ಊಟ. ಅಂದರೆ ಸ್ಟೇ ಆಗ್ತೀವಿ ಅಂದರೆ ಪ್ರಾಬ್ಲಮ್ ಇಲ್ಲ, ಬೈಕಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದರೆ ನಾನ್ ವೆಜ್ ತಿನ್ನಬಾರ್ದು, ಕಷ್ಟ ಆಗುತ್ತೆ. ಅದು ಕಾಶ್ಮೀರಲ್ಲಿ ಅಂದರು, ಇಲ್ಲಿ ಗೊತ್ತಿಲ್ಲ. ಇಲ್ಲೆಲ್ಲ ಕುರಿಗಳೇ ಕಾಣ್ತಾಯಿಲ್ಲ. ನೋಡೋಣ ಬನ್ನಿ ಏನು ಸಿಗುತ್ತೆ. ಕೇಳಬೇಕಿತ್ತು ಎಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ. ಅದು ಬೇರೆ ಬಕ್ರೀತು. ಇವತ್ತು ಬಕ್ರೀದು. ನಿನ್ನ ಫ್ರೆಂಡ್ಸ್ ಯಾರು ಇದ್ದಾರಾ? ನಿಮ್ಮ ಫ್ರೆಂಡ್ಸ್ ಇದ್ದಾರಾ? ಇಲ್ಲಿ ಯಾರು ಇಲ್ಲ. ಯಾವ್ದಾದ್ರು ಹಳೆ ಕಾಲು ಮೆಸೇಜಸ್ಸು? ಮರ್ಯಾದೆ ಸರಿ ಕರೆಕ್ಟಾಗಿ ಕಟ್ಕೊಂಡಿದ್ದೀನಿ. ಕಾಲು ಮೆಸೇಜಸ್ಸು ಇಷ್ಟು ಹೇಳ್ತಾ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್. ಇಲ್ಲಾರ ಇನ್ನೂ ಸಿಕ್ಕಾಬಿಟ್ಟೆ ಮರ್ಯಾದೆ ಹಿಂಗೆ ನಾವೆಲ್ಲ ಓಪನ್ ಆಗಿ ಹೇಳ್ಕೊಂಡ್ಬಿಡ್ತೀವಿ, ಗೊತ್ತಿರಲಿ ನಾಳೆ ಯಾರಾದರೂ ಬಂದು ಬ್ಲ್ಯಾಕ್ ಲಿಸ್ಟ್ ಮಾಡಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಳೋದೇ ದೊಡ್ಡ ತಪ್ಪಾಗ್ಬಿಟ್ಟೈತಿ. ನಮ್ಮ ಅಪ್ಪ ಸ್ವಲ್ಪ ದುಡ್ಡಿರೋನಾಗಿ ಎಲ್ಲ ಕಡೆ ಕಳಿಸಿದ್ರೆ ಎಲ್ಲ ಕಡೆ ಕವರ್ ಮಾಡ್ತಾಯಿದ್ವಿ. ಮದುವೆ ಆದಮೇಲೆ ಕವರ್ ಮಾಡ್ತಾಯಿದ್ದೀವಿ ನೋಡಿ ಇವಾಗ ಎಲ್ಲ ಕಡೆ. ಹಾಗೆ ಸೊ ನಡೀರಿ, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲೊಕೇಶನ್ಗೆ ಹೋದಾಗ ಇನ್ನೊಂದು ವಿಡಿಯೋ ಮಾಡ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್. ನಡೀರಿ ಹೊರಡೋಣಂತೆ. ಊಟ ಹೊಡ್ಕೊಂಡು ಲೇ ಮಾರ್ಕೆಟಿಗೆ ಬಂದಿದ್ದೀವಿ. ಎಲ್ಲೋದ್ರೂ ಏನೂ ಸಿಗ್ತಾ ಇಲ್ಲ. ನೋಡೋಣ ಇಲ್ಲಿ ಏನಾದ್ರು ತಿನ್ನೋಕ್ಕೆ ಸಿಗುತ್ತೆ ಅಥವಾ ಬರೀ ಶಾಪಿಂಗ್ಗೆ ಫೇಮಸ್ ಏನೋ ಗೊತ್ತಿಲ್ಲ. ಕೆಲವು ವೀಡಿಯೋದಲ್ಲಿ ನೋಡಿದೆ ಒಳ್ಳೊಳ್ಳೆ ಹೋಟೆಲ್ಸ್ ಇದೆ, ಊಟ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಯಾಕಂದರೆ ಇವತ್ತೇನೋ ಹಬ್ಬ ಇವ್ರದ್ದು ಬಕ್ರೀದಲ್ಲ ಕಣೆ, ಬಕ್ರೀದ್ ಅನ್ನೋದು ಗೊತ್ತಿಲ್ಲ. ಸೊ ಹಂಗಾಗಿ ನೋಡೋಣ ಬನ್ನಿ. ನನಗೆ ಹೊಟ್ಟೆಗೆ ಬೇಕು. ಇಷ್ಟೆಲ್ಲ ಕಷ್ಟಪಡ್ತಿರೋದೆ ಒಂದೊಳ್ಳೆ ಅನ್ನ ತಿನ್ನೋಕ್ಕೆ, ಬಿರಿಯಾನಿನೋ ಅಥವಾ ಒಂದೊಳ್ಳೆ ಅನ್ನ ಸಾಂಬಾರು ಕಲ್ಸ್ಕೊಂಬಿಡಿಬೇಕು. ನೋಡೋಣ ಏನೋ ಸಿಗುತ್ತಾ ಅಂತ. ನೈಟ್ ಫುಲ್ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ.
ಟೂರಿಸ್ಟ್ ಯಾರೂ ಇಲ್ಲ, ಅಲ್ಲ ಖಾಲಿ ಹೊಡಿತದೆ. ಫುಲ್ಲು ಮಾರ್ಕೆಟ್ ಹುಡುಕಿದ್ವಿ ನಾವು, ನಮಗೆಲ್ಲೂ ಚಿಕನ್ ಬಿರಿಯಾನಿ ಸಿಗ್ತಾ ಇಲ್ಲ. ಇನ್ಯಾವುದೋ ವೀಗನ್ ಅಂತೆ, ವೀಗನ್ ಎಲ್ಲ ತಿನ್ನಲ್ಲ, ಯಾವನು ತಿಂತಾನೆ, ತಿಂದರೆ ಪ್ರಾಪರ್ ಚಿಕನ್ ತಿನ್ನಬೇಕು. ಸೊ ಅದಕ್ಕೆ ಈಗ 2 ಬೆರಳಲ್ಲಿ ಒಂದು ಅನ್ಕೊತೀನಿ. ಒಂದು ಬಂದುಬಿಟ್ಟು ಈ ರೆಸ್ಟೋರೆಂಟ್, ಇಲ್ಲಾಂದರೆ ಅದೇನೋ ಆಲ್ಬೇಕಂತ. ಯಾರಲ್ಲಿ ಒಂದು ಮುಟ್ಟಿಮ್ಮ ಆಲ್ಬೇಕು. ನೀನೇ ಗೆದ್ದೆ ನಡಿ. ಪ್ರತಿ ಸತಿ ಹೆಣ್ಮಕ್ಳೇ ಗೆಲ್ತಾರಲ್ಲ, ಯಾಕೆ ಗಂಡು ಮಕ್ಕಳೇ ಸೋಲ್ತೀವಲ್ಲ? ಪ್ರಕೃತಿ ನಿಯಮನ ಅದು, ನಾವು ಸೋಲ್ಬೇಕಂತ. ಏನೋ ಅಂದ್ಕೊಂಡಿದ್ದಪ್ಪ, ನಮ್ಮೇರಿ ಆಗಿದ್ರೆ ಎಲ್ಲರೂ ಹೋಗಿದ್ರೆ ಒಳ್ಳೆ ಶಾದಿಗೆ ಬಿರಿಯಾನಿ ಸಿಕ್ಕಿರೋದು ತಿನ್ಕೊಂಡು ಒಳ್ಳೆ ಮಜಾ ಮಾಡ್ಬೋದಾಯ್ತು. ಅದೇ ಕೆಲಸ ತಾನೆ, ಫ್ರೈಡೇ ಬಂದರೆ ನೀನು ಮಾಡೋ ಬಿರಿಯಾನಿ ಯಾವತ್ತು ನಾನು ಬೇಡ ಅಂದಿದ್ದೀನಿ, ಚೆನ್ನಾಗಿ ಮಾಡ್ತೀಯ, ಕಲ್ತಿದ್ಯಾ. ನಡೀರಿ, ಇಲ್ಲೇ ಯಾವುದೋ ಆಲ್ಬೇಕ್ ಅಂತ ಇದೆ, albeck.com ಅಂತ ರೆಸ್ಟೋರೆಂಟು. ಇಲ್ಲೇ ಹೋಗಿ ತಿನ್ನೋಣಂತೆ, ನಡೀರಿ. ಬೇಡ ನಡಿ, ಇಲ್ಲೇ ತಿನ್ನೋಣ. ಯಾವ್ದಿದು ರೆಸ್ಟೋರೆಂಟ್? ಆಲ್ಬೇಕು ಇದೆ. ಓಕೆ ನಡೀರಿ, ಹೋಗ್ಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಏನಿದೆ ನೋಡಿ ತಿನ್ನೋಣಂತೆ. ನೋಡು, ಇದೆಯಲ್ಲ, ಇದೆ ಮಟನ್ ಬಿರಿಯಾನಿ ಇದೆಯಲ್ಲ ಇಲ್ಲೇ. बिरयानी नहीं है सर. नहीं है क्या? हम पूरा ले ढूंढे बिरयानी के लिए, बिरयानी नहीं मिल रहा. ओके, मील क्या मील मील अवेलेबल क्या है? कॉम्बो है सर. ये पूरा कॉम्बो है ना? बिरयानी कुछ भी नहीं, चिकन मटन? तो बिल्कुल नहीं सर. फ्राइड चिकन, पिज्जा, ओके. शॉर्मा भी है सर. शॉर्मा है? वो भी नहीं है. फ्राइड चिकन है ना? जी सर. ಓಕೆ ನೋಡ, ಈ ಶೀಟಲ್ಲಿ ಇದಿದೆ. ಲಾಸ್ಟ್ ಶೀಟ್ ಓಪನ್ ಮಾಡಿ. ये शीट अवेलेबल है. ಲಾಸ್ಟ್ ಓಪನ್ ಮಾಡಿ. एंड बर्गर. ಬರ್ಗರ್ಸ್ ಅವೈಲೇಬಲ್. ಇದು ಕಾಂಬೋಸ್ ಇದೆ ನೋಡು. ಜಿಂಗರ್ ಮೀಲ್ ಬಾಕ್ಸು, ನಿನಗೆ ಒಂದು ಬರ್ಗರು, 2 ವಿಂಗ್ಸು, 2 ಲಾಲಿಪಾಪು, 1 ಫ್ರೈಡ್ ಕೋಲ್ಡ್ ಡ್ರಿಂಕ್ಸು. ಓಕೆ ಅಲ್ಲ, ಅದು ಚೆನ್ನಾಗಿದೆ. ಇಲ್ಲಾಂದರೆ ಇದೆ 1500 ರುಪೀಸ್ಗೆ 8 ಕ್ರಿಸ್ಪಿ ಚಿಕನ್ನು, ಲಾಲಿಪಾಪ್ ಅದೆಲ್ಲ ಬರುತ್ತೆ. ಇದನ್ನು ತೊಗೋಬೋದಲ್ಲ, ನೋಡಿ ಡಿಸೈಡ್ ಮಾಡು. ನಮ್ಮ ಆರ್ಡ್ರ್ ಬಂತು. ಸೊ ಇವಾಗ ಫೈನಲಿ ಜಸ್ಟ್ ಅಂದ್ಕೊಂಡೆ ಎಲ್ಲಪ್ಪ ಇನ್ನೂ ಬರಲಿಲ್ವಲ್ಲ ಅಂತ. ಫೈನಲ್ ಆಗಿ ನಮ್ಮ ಆರ್ಡ್ರ್ ಬಂದಿದೆ. ಬನ್ನಿ ತಿನ್ನೋಣಂತೆ. ಇದು ನಿಂದು ಏನೋ ಅಂದಲ್ಲಮ್ಮ, ಪಾಪ್ಕಾರ್ನು, ವಿಂಗ್ಸು, ಬರ್ಗರು ಎಲ್ಲ ಬಂದಿದೆ. ತಗೋ ತಿನ್ನೋ. ನಮ್ಮದು ಹೊಟ್ಟೆ ಅಷ್ಟು ಹೋಗ್ಬಿಟ್ರೆ, ನನಗಂತೂ ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿದೆ. ವಿಮಾನ ಸ್ಟಾರ್ಟ್ ಮಾಡೋಲ್ಲ ತಿನ್ನೋಕ್ಕೆ. ಬ್ಯಾಟಿಂಗ್ ಸ್ಟಾರ್ಟ್ ಆಲ್ರೆಡಿ. ಬನ್ನಿ ಹಿಂಗ ತಿನ್ನೋಣ. ಸ್ವಲ್ಪ ಇನ್ನು ಈ ಕಡೆಗೆ ಬಾಯಿ, ಅವಾಗ ವಿಡಿಯೋದಲ್ಲಿ ಹಿಂಗೆ ಹಾಕೋಣ, ಅದಕ್ಕೆ ಕಾಣಿಸಲ್ಲ. ಕಾಣ್ತೇವೆ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ಲು ಹಿಂಡಿದಂಗೆ ಆಗ್ಬಿಡುತ್ತೆ. ಚೆನ್ನಾಗಿದೆ ಸ್ಟಫಿಂಗ್ಸ್ ಎಲ್ಲ ಫುಲ್ಲು ನೀಟಾಗಿ. ನೈಸ್. ಫೈನಲ್ ಆಗಿ ಎಲ್ಲ ತಿಂದು ಮುಗಿಸಿದ್ವಿ. ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ಅದೇನೋ ಪಾಪ್ಕಾರ್ನ್ ಅಂತ ಕೊಟ್ಟಿದ್ರಲ್ಲ, ಅದೇ ನನಗೆ ಇಷ್ಟ ಆಗಲಿಲ್ಲಪ್ಪ. ಬರ್ಗರ್ ಚೆನ್ನಾಗಿತ್ತು. ನೀವೇನಾದರೂ ಇಲ್ಲಿ ಬಂದರೆ ಬರೀ ಬರ್ಗರ್ ತೊಗೊಳ್ಳಿ ಅಷ್ಟೇ, ಬೇರೆ ಏನು ತೊಗೊಳಕ್ಕೆ ಹೋಗಬೇಡಿ. ಏನು ಅಷ್ಟೊಂದೇನು ತಾಜಾ ಆ ಥರ ಅನ್ನಿಸ್ಲಿಲ್ಲ. ಬಟ್ ಓಕೆ ಅಲ್ಲ, ಬರ್ಗರ್ ಒಂದೇ ಹೊಟ್ಟೆ ತುಂಬಿಬಿಡುತ್ತೆ. 190 ರುಪೀಸ್ ಏನೋ ಒಂದು ಬರ್ಗರು. ಒಂದು ಬರ್ಗರ್ಗೆ ನಿಮಗೆ ಫುಲ್ ಆಗಿಬಿಡುತ್ತೆ ಹೊಟ್ಟೆ. ಹೋಗು ಒಂದು ಬರ್ಗರ್ ತಗೊಂಡು ತಿಂದ್ಬಿಟ್ರೆ ಸಾಕು. 380 ರೂಪಾಯಿಗೆ ನಿಮ್ಮ ಮೀಲ್ಸ್ ಫಿನಿಶ್. ಅದು ಜಾಸ್ತಿ ಹೊಟ್ಟೆ ನೋಡಿದೆಲ್ಲ ಬೇಕು ಅನ್ಸುತ್ತೆ. ಹಂಗೆ ತಗೊಂಡು ನಾವು ನೀವು ಹಂಗೆ ಮಾಡೋಕೆ ಹೋಗೋಣ ಅಂತ. ಇನ್ನು ಸುಮಾರು ಪ್ಲೇಸಲ್ಲಿ ಒಂದು ಮ್ಯೂಸಿಯಂ ನೋಡಿಕೊಂಡು, ಶಾಂತಿ ಸ್ತೂಪ ನೋಡಿಕೊಂಡು, ದುರ್ಗಾ ಸ್ಟ್ಯಾಚು ನೋಡಿಕೊಂಡು ಅಲ್ಲಿಗೆ ಡೇ ಎಂಡ್. ಇವಾಗಿಂದ ಹೊರಡೋಣ. ಇದು ಲೇ ಮ್ಯೂಸಿಯಮ್ಗೆ ಡೈರೆಕ್ಟಾಗಿ ರೋಡ್ ಏನೂ ಅವೈಲೇಬಲ್ ಇಲ್ಲ. ಹಂಗಾಗಿ ಆ ಕಡೆ ಗಾಡಿ ಏನಾದರೂ ನಿಲ್ಲಿಸಿ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗಬೇಕು. ನಾವು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ಅನ್ಸುತ್ತೆ, ಇಲ್ಲೇ ಇದೆಯಲ್ಲ ಸೆಂಟ್ರಲ್ ಏಷ್ಯನ್ ಮ್ಯೂಸಿಯಂ ಅಂತ ಇದೆ. ಕ್ಲೋಸ್ ಆಗಿದೆಯೇನೋ ಗೊತ್ತಿಲ್ಲ, ಬನ್ನಿ ನೋಡೋಣ. ನಾವು ಬಂದ್ವಿ ಇಲ್ಲಿ, ಬಟ್ ಮ್ಯೂಸಿಯಂ ಆಲ್ರೆಡಿ ಕ್ಲೋಸ್ ಅಂತೆ. ನೋಡ್ಬೋದು ಈ ಥರ ಎಲ್ಲ ಬರುತ್ತೆ ಔಟ್ಸೈಡಿಂದ. ಅನ್ಫಾರ್ಚುನೇಟಾಗಿ ಮ್ಯೂಸಿಯಂ ಕ್ಲೋಸ್ ಇವತ್ತು. ಒಳಗಡೆ ಏನೋ ಸಿಗುತ್ತೆ ನೋಡೋಕ್ಕೆ, ಅಂದರೆ ಹಳೇ ಕಾಲದ್ದು ಇದು ಹೇಗಿರುತ್ತೆ, ಏನು ಎತ್ತ ಹೋಗೋದು ಮಾಡೋದು ಅಂತ ಅದು ತೋರಿಸಿದ್ದಾರೆ. ಓಕೆ,
ನಾಳೆ ಇಲ್ಲಿಂದ ಹೊರಡಬೇಕು. ಟೈಮಿಂಗ್ ಆ್ಯಕ್ಚುಲಿ 6 ಗಂಟೆ ಅಂತ ಹೇಳಿದರು, ಹಂಗಾಗಿ ನಾವು ಬಂದ್ವಿ. ನೋಡೋಣ ಬನ್ನಿ ಹೊರಡೋಣ, ಬೇರೆ ಲೊಕೇಶನ್ಸ್ಗೆ ಹೋಗ್ಬೇಕಿನ್ನ ನೋಡೋಣ. ಈ ಶಾಂತಿ ಸ್ತೂಪ ನೋಡ್ಬೋದು, ಬೈಕರ್ಸ್ ಎಲ್ಲ ಇದ್ದಾರೆ ಇಲ್ಲಿ, ಎಲ್ಲ ಆಲ್ಮೋಗಿ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಬಟ್ ಎಲ್ಲ ಆಲ್ಮೋಸ್ಟ್ ಲೇ ರಿಜಿಸ್ಟ್ರೇಷನ್ಸ್ ಬೈಕ್ಗಳಿದ್ದಾವೆ. ಅದು ಬಿಟ್ಟರೆ ಕೆಲವು MH ಇದೆ, ವೆಸ್ಟ್ ಬೆಂಗಾಲ್ ಇದೆ. ಕರ್ನಾಟಕ ಗಾಡಿ ನನಗೆ ಒಂದು ಸಿಗಲಿಲ್ಲ, ನಮ್ದು ಒಂದೇ ಕರ್ನಾಟಕ ಗಾಡಿ ಸಿಕ್ಕಿರೋದು. ಬಾಕ್ಸ್ ತೆಗೆದಿಟ್ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಮೇಡಮ್ ಕರ್ಕೊಂಡು, ನಾವು ಡ್ರೈವರ್ ಅಲ್ವಾ, ಇವ್ರು ಕರ್ಕೊಂಡಲ್ಲೇ ಹೋಗೋದು ಸುತ್ತೋದು ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಆ ಕಡೆ ಸನ್ಸೆಟ್ ಆಗುತ್ತೆ. ಸನ್ಸೆಟ್ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಇವಾಗ ಎಲ್ಲಿ 5:30 ಸೊ ಬನ್ನಿ ಹೋಗೋಣ, ಹೊರಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಬನ್ನಿ ಮೇಡಮ್, ಕ್ಯಾಶಿಯರ್ ಮೇಡಮ್ ದುಡ್ಡು ಕೊಡಿ, ಎಂಟ್ರಿ ಹೊಡಿಯೋಕ್ಕೆ. ಹಾಂ ಹೌದು, ನಿಮ್ಗೆ ದೊಡ್ಡ ಪೋಸ್ಟ್ ಕೊಟ್ಟಿದ್ದೀವಿ ನಾವು. ಯಾರು ಇದೆ ಹತ್ರ ಟೊಪ್ಪಿಗಳು ತಗೋಬೇಕು, ಕಲರ್ ಟೊಪ್ಪಿ ಇದೆ. ಹೋಗ್ಬೇಡ ಫಸ್ಟ್. ಮಾಡ್ತಾಯಿದ್ದಾರಲ್ಲ, ಬಂದು ಹಂಗೆ ಶಾಪಿಂಗ್ ಮಾಡ್ಕೊಬೋದು. ಈಗ ಹೋಗೋಣ ಬನ್ನಿ. ಥ್ಯಾಂಕ್ಸ್ ಫಾರ್ 30 ಅಂತೆ. Your 30 will be solely used to upkeep and maintenance. ಶಾಂತಿ ಸ್ತೂಪ ಆ್ಯಂಡ್ ಇಟ್ಸ್ ಫೇಮಸಸ್. ಓಕೆ, ಸೊ ನಡೀರಿ ಹೋಗೋಣ. ಇಲ್ಲಿ ಕೌಂಟರ್ ಇದೆ, ಹೋಗ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ. ಶಾಂತಿ ಸ್ತೂಪದ ಟಿಕೆಟು 30 ರೂಪಾಯಿ ಒಬ್ಬರಿಗೆ. ಇಟ್ಕೊಳ್ಳಿ, ಟಿಕೆಟ್ಸ್ ಎಲ್ಲ ಬೇಕು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ತೋರ್ಸೋಕ್ಕೆ. ನಾವೆಲ್ಲ ಹೆಂಗೆ ಹೋಗಿದ್ದೀವಿ, ನೀವೇನು ಮಾಡ್ತಿದ್ದೀರಾ ಅಂತ ಕೇಳೋಕ್ಕೆ. ಇಲ್ಲಿ ನೋಡಿದ್ರು ಹಿಮ ಪರ್ವತ ಇವೆ, ಮಸ್ತಾಗಿದೆ. ಸೊ ಈಗ ಇಲ್ಲಿಂದ ಮೇನ್ ಸ್ಪಾಟ್ ಮೇಲಿರೋದು, ನಾವು ಅಲ್ಲಿಗೆ ಹೋಗಬೇಕು. ನಡೀರಿ, ಹಿಂಗೆ ರೌಂಡ್ ಹಾಕ್ಕೊಂಡು ಹಿಂಗೆ ಸುತ್ಕೊಂಡು ಹಿಂಗೆ ಮೇಲೆ ಬಂದು ಹೋಗ್ಬೇಡಮ್ಮ ಫಸ್ಟ್. ಹಿಮ ಹೋಗೋಣ ಬಾ. ನಡೀರಿ, ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ ಗೊತ್ತಾ. ನಾನು ಕ್ಯಾಮ್ರಾದಲ್ಲಿ ಏನೇ ತೋರಿಸಿದ್ರು ಕಣ್ಣಾರೆ ನೋಡೋ ಮಜಾನೇ ಬೇರೆ. ಆ ಥರ ಇದೆ, ಸಖತ್ತಾಗಿದೆ. ಓಕೆ ನಡಿ, ಮೇಲೆ ಹೋಗೋಣ. ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ. ಟಾಯ್ಲೆಟ್ ಎಲ್ಲ ಇಲ್ಲೇ ಇದೆ, ಜೆಂಟ್ಸು ಲೇಡೀಸು ಎಲ್ಲ ಇದೆ, ಫೆಸಿಲಿಟೀಸ್ ಎಲ್ಲ. ವಾ ನೋಡಿ, ಹಿಂಗೆ ಎಂಟ್ರಿ ಆಗ್ತಾಯಿದ್ರೆ ಹೆಂಗೆ ಕಾಣುತ್ತೆ. ಫುಲ್ ಈ ಕಡೆ ಸ್ವಲ್ಪ ನನ್ನ ಹಿಂದ್ಗಡೆ, ಇಲ್ಲಿ ಫುಲ್ ಹಿಮಾಲಯನ್ಸ್ ಹಿಂಗೆ ಕಾಣ್ತಿದೆ ನೋಡಿ. ಇದು ಮೇನ್ ಎಂಟ್ರೆನ್ಸ್ ದೇವಸ್ಥಾನದ್ದು. ಎಲ್ಲ ಸೆಲ್ಫಿ ತಗೋತಾ ಇದ್ದಾರೆ ಈ ಕಡೆ. ಇದು ನಾವು ತಗೊಳ್ಳೋಣಂತೆ. ಝೂಮ್ ಮಾಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಓಹೋ, ಚಂದಮಾಮ ನೋಡ್ತಾರೆ ಎಲ್ಲ. ಓಕೆ, ಇದು ಟೆಂಪಲ್ಲು. ಈ ಕಡೆ ಬಂತು ಅಂದರೆ ನಿಮಗೆ ನೋಡಿ ಫುಲ್ಲು ಲೇ ಸಿಟಿ ಕಾಣುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ಲೇ ಸಿಟಿ. ಓಹೋ, ಹತ್ತು ಬರೋರ್ಗೆ ಆ ಕಡೆಯಿಂದ ಜಾಗ ಇದೆ. ಇವರು ಎಲ್ಲ ಲೇ ಸಿಟಿ ಕಾಣುತ್ತೆ. ಇದೆಲ್ಲ ಅಗ್ರಿಕಲ್ಚರ್ ಅದು ಇದು ಮಾಡ್ತಾಯಿದ್ರು ಅನ್ಸುತ್ತೆ ಮುಂಚೆ. ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ಕಮರ್ಷಿಯಲೈಸ್ ಆಗೋಗ್ಬಿಟ್ಟಿದೆ. ಏರ್ಪೋರ್ಟ್ ಕಾಣ್ಬೋದೇನೋ ಇಲ್ಲಿಂದ. ಆ ಕಡೆ ಒಂದು ಸಿಟಿ ಕಾಣ್ತಿದ್ರು ನೋಡಿ, ಅಲ್ಲಿ ಎಲ್ಲ ಸಿಟಿ ಕಾಣ್ತಿದೆ. ಇದೆಲ್ಲ ಇಲ್ಲಿ ಲೇ ಸಿಟಿ, ಮೇಜರ್ ಸಿಟಿ. ನಾವು ಇಲ್ಲಿಂದನೇ ಮೇಲ್ಗಡೆ ಬಂದಿದ್ದು. ಸುತ್ತ ಒಳ್ಳೆ ಬೆಳ್ಳಗೆ ನೋಡಿ, ಇಲ್ಲಿ ಮೌಂಟೇನ್ಸ್ ಸೂಪರ್. ಮನೆ ಮೇಲೆ ಹೋಗೋಣ ಶಾಂತಿ ಸ್ತೂಪಕ್ಕೆ. ಕನ್ನಡದವ್ರು ಒಬ್ರು ಸಿಕ್ಲಿಲ್ಲ ಅಂತ ಹೇಳ್ತಾ ಇದ್ವಿ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ನಾ ಅಭಿಲಾಷ್ ಅಂತ ಸರ್. ಎಲ್ಲಿಂದ ಸರ್? ನಾವು ಬೆಂಗಳೂರು. ನೀವು ಬೆಂಗಳೂರಿಂದನಾ? ಓಕೆ ನೋಡಿ, ಫೈನಲ್ ಆಗಿ ಒಬ್ರು ಸಿಕ್ಕಿದ್ರು ಕನ್ನಡದವರು, ಖುಷಿ ಆಗುತ್ತೆ. ಅದೇ, ಓಕೆ ಸರ್, ಹ್ಯಾಪಿ ಜರ್ನಿ, ಬಾಯ್. ಅವಾಗಿಂದ ಒಬ್ಬರು ಸಿಗಲಿಲ್ಲ ಕನ್ನಡದವರು ಅಂತ ಇದ್ವಿ. ಇವಾಗ ಫೈನಲ್ ಆಗಿ ಒಬ್ಬರು ಸಿಕ್ಕಿದ್ರು ಕನ್ನಡದವರು, ಖುಷಿಯಾಗೋಯ್ತು ಫುಲ್ಲು. ಏನದು ಸುಸ್ತು ಈ ಸಲ ಒಂದೇ ಸತಿ ಮಾಯ ಆಗೋಯ್ತಿದ್ರು ಆ ಥರ. ನಡೀರಿ ಹೋಗೋಣ. ಇನ್ನೇನೊಂದು 20 ಸ್ಟೆಪ್ ಮುಂದೆ ಬಂದುಬಿಟ್ರೆ ಆಗೋಯ್ತಿಮ್ಮ. ಇನ್ನೊಂದು 20 ಸ್ಟೆಪ್ ಮುಂದೆ ಬಾ, ಸರಿ ಆಗುತ್ತೆ ನೋಡಿ. ಇದೇ ಶಾಂತಿ ಸ್ತೂಪ.
ಇದು ದೊಡ್ಡದಿದೆ. ಸೊ ಇದನ್ನು ಕ್ಲಾಕ್ ವೈಸ್ ಸುತ್ತಬೇಕು. ಈ ಕಡೆಯಿಂದ ಸುತ್ತಬಾರ್ದು, ಈ ಕಡೆ ಗಡಿಯಾರ ಹೆಂಗೆ ತಿರುಗುತ್ತಲ್ಲ ಆ ಕಡೆಯಿಂದ ಸುತ್ತಬೇಕು. ಬಾ ಸ್ವಲ್ಪ ರೆಸ್ಟ್ ಆಗಿ ಆಮೇಲೆ ಹೋಗುವಂತೆ. ಗಡ 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 ಗಡಗ ಅಂತಿದೆ ಇದೆಲ್ಲ. ಹಿಂಗೆ ಹೋಗ್ಬೇಕು ನಾವು, ಈ ಕಡೆಯಿಂದ ಹೋಗ್ಬೇಕು. ಕೆಲವರು ಉಲ್ಟಾ ಸುತ್ತಬಿಡ್ತಾರೆ, ಇಲ್ಲೇ ಹಾಕಿರ್ತಾರೆ ಇಲ್ಲ ನೋಡೋಣ. ಇಲ್ಲಿ ಹಾಕಿದ್ದಾರೆ ನೋಡಿ, ಗೋ ಕ್ಲಾಕ್ ವೈಸ್, ನೋ ಸ್ಮೋಕಿಂಗ್, ಸೈಲೆಂಟ್ ಪ್ಲೀಸ್. ಈ ಥರ ಇಮ್ಮ ಇಲ್ಲಿ ನೋಡಿ ಮಾ, ಏನು ಸಖತ್ತಾಗಿದೆ ವ್ಯೂ, ಏನು ಸಖತ್ತಾಗಿದೆ ನೋಡ. ಇದರಿಂದ ಮೇಲ್ಗಡೆ ಹೋಗಬೇಕು, ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ ಮೇಲ್ಗಡೆ. ವಾವ್, ನೀನಿಂದ ಒಂದು ನಂದು ಮತ್ತೊಂದು ಒಳ್ಳೆ ಫೋಟೋ ತಗೊಳ್ತೀನಿ. ಫಸ್ಟ್ ಶೂಸ್ ಎಲ್ಲ ಬಿಚ್ಚಿ ಮೇಲೆ ಹೋಗಬೇಕು. ಮೇಲೆ ಹೋದರೆ ಮೇಲೆ 2 ರೌಂಡ್ ಇದೆ, ಒಂದು ಕೆಳಗಡೆ ಮೇಲೆ ರೌಂಡ್ ನೋಡ್ಕೊಂಬರ್ಬೋದು. ಸೊ ನಡೀರಿ ಹೋಗೋಣ. ಎಲ್ಲ ಫುಲ್ಲು ತಣ್ಣಗಿದೆ ಕಾಲಿಡೋಕ್ಕೆ. ಅದೇ ಟೇಲ್ಸ್ ಹಾಕಿಲ್ಲ ಇವರು, ಅದೇ ಒಂಥರ ಫಿನಿಶಿಂಗ್ ಬರುತ್ತೆ ಅದಕ್ಕೆ ಹಾಕ್ಬಿಟ್ಟು ಇದು ಮಾಡಿದ್ದಾರೆ. ಫುಲ್ ಹಂಗೆ ಸ್ಟೀಫ್ ಇದೆಯಲ್ಲ ಹಿಂಗೆ ಇದು. ಸೊ ಇದನ್ನು ಹಂಗೆ ಇದು ಫುಲ್ ಯಾವ ಕಡೆ ರೌಂಡ್ ಹೊಡೆದ್ರು ರೈಟ್ ಸೈಡಿಂದಲೇ ಸುತ್ತಬೇಕಂತ ಇದನ್ನು. ಹಾಗಾಗಿ ಹಿಂಗೆ ಬಂದು ಮತ್ತೆ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು. ಓಕೆ, ಸೊ ಇದು ಬಂದು ಮೇನ್ ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಇದೆ. ಇಲ್ಲಿಂದ ನಾವು ಹಿಂಗೆ ಹೋಗ್ಬರೋಣ ಬನ್ನಿ ಆನ್ ರೌಂಡ್. ಯಾರೇ ಮೆಟ್ಲು ತಿಳಿಯೋಕ್ಕೂ ಸುಸ್ತಾಗ್ಬಿಡುತ್ತೆ. ಇಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತಲ್ಲ ಅದರಿಂದ. ಫುಲ್ ಒಂದು ರೌಂಡ್ ಮೇಲ್ಗಡೆ ಇನ್ನೇನು ಚಳಿ ಸ್ಟಾರ್ಟ್ ಆಯಿತು. ಒಂದು ರೌಂಡ್ ಆದರೆ ಇನ್ನೆಷ್ಟು ನಿಮಗೆ ಫುಲ್ ಈ ಕಡೆ ಸ್ನೋ ಕಾಣಿಸುತ್ತೆ. ಇಷ್ಟೇ, ಇದು ಜಸ್ಟ್ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಶಾಂತಿ ಸ್ತೂಪ. ಇದು ಇಲ್ಲೇ ಬುದ್ಧ ಟೆಂಪಲ್ಲು, ಶಾಂತಿ ಸ್ತೂಪ ಒಳಗಡೆನೆ ಬರುತ್ತೆ ಈ ಥರ. ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ತಾರೆ, ಕೂತ್ಕೊಂಡು ಇಲ್ಲಿಂದ ಹೊರಡ್ತಾರೆ ಆ ರೀತಿ. ಓಕೆ, ಸೊ ಈಗ ಎಲ್ಲ ಮುಗೀತು. ಬುದ್ಧ ಟೆಂಪಲ್ ನೋಡಾಯಿತು, ಶಾಂತಿ ಸ್ತೂಪ ನೋಡಾಯಿತು. ಸೊ ವಾಪಸ್ ಹೋಗ್ತಾರೆ ಸ್ಟೇ ಕಡೆಗೆ. ಲೇ ಪ್ಯಾಲೇಸ್ಸು ಇಲ್ಲಿಂದ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ಅದೇ ಲೇ ಪ್ಯಾಲೇಸು. ಆದರೆ ಲೇ ಪ್ಯಾಲೇಸ್ಗೆ ಹೋಗೋದು, ಇಲ್ಲಾಂದರೆ ನಾಳೆ ಹೋಗೋದು ಲೇ ಪ್ಯಾಲೇಸ್ಗೆ. ಇಲ್ಲ ಯಾರಿಗೂ ನಡೆಯೋಕ್ಕಾಗಲ್ಲ ಅಂದರೆ ಅದು ಎಲೆಕ್ಟ್ರಿಕ್ ಒಂಥರ ಸ್ಕೂಟ್ರ್ ಇದೆ, ಅದು ಅವೈಲೇಬಲ್ ಇದೆ. ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಕರ್ಕೊಂಬರ್ತಾರೆ. ಇನ್ನೇನು ಮಿಸ್ ಮಾಡಿಲ್ಲ. ಮ್ಯೂಸಿಯಮ್ ಒಂದು ಮಿಸ್ ಆಯಿತು. ನಾಳೆ ಆದರೆ ಮ್ಯೂಸಿಯಮ್ಗೆ ಹೋಗೋದು, ಇವತ್ತಾದರೆ ಹಂಗೆ ಲೇ ಪ್ಯಾಲೇಸ್ಗೂ ಹೋಗೋಣ ಅಂತ ಇದೆ ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಅದೇ ಲೇ ಪ್ಯಾಲೇಸ್. ಇದು ಲೇ ಪ್ಯಾಲೇಸು. ಲಾಸ್ಟ್ ಟೈಮ್ ಎಲ್ಲ ರಿನೋವೇಷನ್ ನಡೀತಾ ಇತ್ತು ಅನ್ಸುತ್ತೆ. ಆದರೆ ಹೋಗೋಣ. ಇಲ್ಲೇ ಒಂದು ಕೆಫೆ ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ಬೇಕಾದ್ರೆ ಕೆಫೆಗೆ ಹೋಗ್ಬೋದು, ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಬನ್ನಿ ಹೋಗೋಣಂತೆ. ನೋಡಿರಿ, ನಾವು ಎಂಟೈರ್ ವೀಡಿಯೋದಲ್ಲೇ ಇದರಿಂದ ಫೋಟೋ ಗಿಟ್ಟು ತಗೊಳಕ್ಕೆ ಟೈಮೇ ಬರಲ್ಲ. ಆಮೇಲೆ ಅಯ್ಯೋ ಫೋಟೋ ತಗೊಂಡಿಲ್ವಲ್ಲ ಅಂತ
ಹಾಗೆ ನಂದಂತೂ ಫೋಟೋಗಳೇ ಇಲ್ಲ. ನಾನು ಮೇಡಮ್ ಅವ್ರದ್ದೆಲ್ಲ ಫೋಟೋ ತೆಗಿತೀನಿ, ಮೇಡಮ್ ನಮ್ಮ ಫೋಟೋನೇ ತೆಗಿಯಲ್ಲ. ತುಂಬ ಚೆನ್ನಾಗಿ ತೆಗ್ದಿದ್ದು. ನಾನು ಸುಮಾರು ತೆಗ್ದಿದ್ದೀನಿ, ಯಾಕೆ ನಡಿ ಹೋಗೋಣಂತೆ. ಇಲ್ಲೂ ಒಂದು ಟೆಂಪಲ್ ಇದೆ, ಡೊನೇಷನ್. ಓಕೆ, ಇದು ಒಂದು ಟೆಂಪಲ್. ಇದು ಕಾಣಿಸುತ್ತೆ ನೋಡಿ ಇಲ್ಲಿಂದ ಬುದ್ಧ ಸ್ಟ್ಯಾಚು. ಹೋಗೋಣ ನಡೀರಿ. ಆಯಿತು, ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಹೊರಡುವ, ಮುಗೀತು. ಸೊ ಹೋಪ್ ಇಲ್ಲಿವರೆಗೂ ನಿಮಗೆಲ್ಲ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಬನ್ನಿ, ಎಲ್ಲ ನೋಡಿ. ನಾವು ವೀಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ತೋರಿಸಿದ್ದೀವಿ ಅಂತ ಹೇಳೋಕ್ಕಾಗ್ತಾಯಿಲ್ಲ. ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ತೋರಿಸಿದ್ದೀವಿ, ಯಾಕಂದ್ರೆ ನಾವು ಅದನ್ನು ಎಂಜಾಯ್ ಮಾಡ್ತಾಯಿದ್ದೀವಿ ಫಸ್ಟು, ಆಮೇಲೆ ರೆಕಾರ್ಡ್ ಮಾಡ್ತಾಯಿದ್ದೀವಿ. ನೀವು ಬನ್ನಿ, ನೋಡಿ, ಮಜಾ ಮಾಡಿ ಅಷ್ಟೇ. ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಸಜೆಷನ್ಸ್ ಬೇಕಾದ್ರೆ ಹೇಳಿ, ಬೇಕಾದ್ರೆ ಕೊಡೋಣ. वो मेडिटेशन करने के लिए ना. ಓಕೆ ಓಕೆ. ಸೊ ನಾನು ಕೆಲವು ಕೀ ಚೈನ್ಸ್, ಥ್ಯಾಂಕ್ ಯು ಆಂಟೀಜಿ, ಕೆಲವು ಕೀ ಚೈನ್ಸ್ ಎಲ್ಲ ತೊಗೊಂಡೆ ನಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಕೊಡೋಕ್ಕೆ. ಇದೆಲ್ಲ ಗುಡ್ ಲೆಗ್ ತೊಗೊಂಬರುತ್ತಂತೆ, ಇದೆಲ್ಲ ಹಂಗಾಗಿ ಕೆಲವು ತೊಗೊಂಡೆ. ಓಕೆ ಬನ್ನಿ ಬೇರೆ ನೋಡೋಣ. ಇನ್ನು ಇಲ್ಲಿ ಏನೇನೋ ಇದ್ದಾವೆ ಚಿಕ್ಕ ಚಿಕ್ಕ ಐಟಮ್ಸ್ಗಳು, ಕಪ್ಪೆ, ಆಮೆ ಎಲ್ಲ, ಕಾಪರ್ ಇದು ಇವೆಲ್ಲ. ಇದು ಒಂದು ಟಿಬೆಟಿಯನ್ ಮಾರ್ಕೆಟ್, ಇದು ಫುಲ್ ಕಂಪ್ಲೀಟಾಗಿ ಟಿಬೆಟಿಯನ್ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತವೆ. ಅಲ್ಲಿ ಸಿಗುವಂಥದ್ದು ಉಲ್ಲನ್ಸ್ ಇರ್ಬೋದು, ಸ್ಟಿಕ್ಕರ್ಸ್ ಇರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ, ನೋಡ್ಬೋದು. ಶಾಪಿಂಗ್ ಮಾಡಾಯಿತು. ಸೊ ಇವಾಗ ಸ್ಟೀಮ್ ಮೋಮೋಸ್ ತೊಗೊಳ್ತಾ ಇದ್ದೀವಿ ಒಂದು ಪ್ಲೇಟು. ಇವಾಗ ಪಾನಿಪುರಿ ತಿಂತೀನಿ ಅಂದ್ಲು, ಅದ್ರ ಬೇಡ, ಸ್ಟೀಮ್ ಮೋಮೋಸ್ ತಗೋ. ಆ್ಯಕ್ಚುಲಿ ನಾವು ಮೋಮೋಸ್ ಅಲ್ಲಿ ಬೆಂಗಳೂರಲ್ಲಿ ತಿಂದಿರ್ತೀವಲ್ಲ, ಇಲ್ಲಿಂದ ಆ್ಯಕ್ಚುಲಿ ಮೋಮೋಸ್ ಫೇಮಸ್ಸು. ಸೊ ಬನ್ನಿ ಮೋಮೋಸ್ ತಿನ್ನೋಣ. ಎಲ್ಲಿಗಿದೆ, ಟೇಸ್ಟ್ ಹೇಗಿದೆ ನೋಡೋಣ. ಆ್ಯಕ್ಚುಲಿ ಜನ ಎಲ್ಲ ಕಡಿಮೆ ಇದೆ, ಹಂಗಾಗಿ ಆಲ್ಮೋಸ್ಟ್ ಸ್ವಲ್ಪ ಶಾಪ್ಸ್ ಎಲ್ಲ ಕ್ಲೋಸ್ ಇದೆ, ಇಲ್ಲಾಂದರೆ ಫುಲ್ಲು ಕ್ರೌಡೆಡ್ ಇರೋದು. ಪಾರ್ಕಿಂಗ್ ಸಿಗಲ್ಲ ಅಂತ ಹೇಳ್ತಾರೆ, ಅಷ್ಟು ಕ್ರೌಡೆಡ್ ಇರುತ್ತೆ. ಇಲ್ಲಿಂದ ನೋಡೋ ವ್ಯೂ ನೋಡಿ ಹೆಂಗೆ ಸಿಗುತ್ತೆ. ಇಲ್ಲೆಲ್ಲ ಮೌಂಟೇನ್ಸ್ ಈ ಕಡೆಯಿಂದಾನೆ. ಬಂತು ಬಿಸಿ ಬಿಸಿ ಮೋಮೋಸ್, ಟೇಸ್ಟ್ ಮಾಡಿ ಹೆಂಗಿದೆ ಹೇಳಿ, ಕೇಳಿ ಹೇಳಿ. ಅಲ್ಲಿ ನಿಂತ್ಕೊಂಡ್ಬಿಡೋಣ. ಹೆಂಗಿದೆ, ಚೆನ್ನಾಗಿದೆಯಾ? ದೊಡ್ಡ ದೊಡ್ಡ ಪೀಸ್ ಅಲ್ಲ. ಒಂದು ಟೈಮಲ್ಲಿ ನಮ್ಗೆ ಬೆಂಗಳೂರಲ್ಲೂ ಹಿಂಗೆ ಸಿಗ್ತಾಯಿತ್ತು ಮೋಮೋಸು, ಇವಾಗೆಲ್ಲ ಸೈಜ್ ರೆಡ್ಯೂಸ್ ಆಗಿಬಿಟ್ಟಿದೆ. ಇನ್ನು ಮೈನೀಸ್ ಇಲ್ಲ, ಇನ್ನು ಬೇರೆ ಥರ ಆಗ್ತೈತಿ. ಹೆಂಗೆ ತಿಂತ ಇದೆಯಾ? ಚೆನ್ನಾಗಿದೆ ಟೇಸ್ಟು. ಹಾಂ, ಚೆನ್ನಾಗಿದೆ, ಸೂಪರ್ ಇದೆ ಮಸಾಲ. ಓಕೆ, ಫೈನಲ್ ಆಗಿ ಶಾಪಿಂಗ್ ಎಲ್ಲ ಮುಗೀತು. ಐಟಮ್ಸ್ಗಳೆಲ್ಲ ಏನು ಮಾತಾಡೋಂಗಿಲ್ಲ. ಬಟ್ ಒಂದೇನಂದರೆ, ಇಷ್ಟು ದೂರ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ಕೊತಂದರೆ ಅದಕ್ಕೆ ತೊಗೋಬೇಕು. ಯಾವುದು ನಮ್ಗೆ ಅಲ್ಲಿ ಸಿಗಲ್ಲ ಅಂಥದ್ದು ತೊಗೊಂಡ್ರೆ ವರ್ತು. ಕೆಲವೆಲ್ಲ ಅಲ್ಲಿ ಸಿಗ್ತವೆ ಆಲ್ರೆಡಿ, ಅಂಥವು ಇಲ್ಲಿ ಡಬಲ್ ಪ್ರೈಸ್ ಇರ್ತವೆ, ಅಂಥವೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಅಂದರೆ ಅಲ್ಲಿ ಸಿಗದೇ ಇರೋವಂಥ ಐಟಮ್ಸ್ಗಳು ಮಾತ್ರ ತೊಗೊಂಡ್ರೆ ನಿಮ್ಗೆ ವರ್ತ್ ಆಗುತ್ತೆ ಅದು. ಹಂಗಾಗಿ ಇದು ನನ್ನ ಸಜೆಷನು. ಇಲ್ಲಾಂದರೆ ನೀವು ನಮ್ಮ ಶಿವಾಜಿನಗರ ಬ್ರಿಗೇಡ್ ರೋಡು ಅಲ್ಲೆಲ್ಲ ಏನಂತ ಹೋಗ್ಬಿಟ್ರೆ ನಿಮಗೆ ಇಲ್ಲಿ ಸಿಗುವಂಥ ಎಲ್ಲ ಐಟಮ್ಸ್ಗಳು ಸಿಗ್ತವೆ. ಸುಮ್ಮನೆ ಈ ವಾಲೆಗಳು, ಚೈನ್ಗಳು ಅವೆಲ್ಲ ಇರ್ತವೆ, ಅವೆಲ್ಲ ಸಿಗ್ತವೆ. ಇಲ್ಲಿದು ಅಥೆಂಟಿಕ್ ಏನಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ನಡೀರಿ, ಎಲ್ಲ ಮುಗಿದು ಇವಾಗ ರೂಮ್ಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಬೆಳಗ್ಗೆಗೆ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಹೊರಡಬೇಕು. ಗಾಡಿ ಎಲ್ಲ ಇವಾಗ ಲೋಡ್ ಮಾಡಿ ಇಟ್ಬಿಡೋಣ, ಬೆಳಗ್ಗೆ ಸೀದಾ ಜೂಟ್ ಹೊಡೆಯೋಣಂತೆ ಲೊಕೇಶನ್ ಅಷ್ಟೇ. ಇವತ್ತಿಗೆ ಮೋಸ್ಟ್ಲಿ ಇದು ಎಂಡ್ ಆಗುತ್ತೆ, ಇಲ್ಲ ನಮ್ಮ ರೂಮ್ಗೆ ಹೋಗಿ ಎಂಡ್ ಮಾಡ್ತೀವಿ. ಹೋಗೋಣ ನಡೀರಿ.